when God says something to do, do it now itself. Don't worry about tomorrow. Don't think about your past. Just do it. Then you will see the glory of God manifesting in your life. ಫ್ಯೂಚರ್ ಬಗ್ಗೆ ಗ್ಯಾರಂಟಿನೇ ಇಲ್ಲದ ಮೇಲೆ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋದು ಫೂಲಿಶ್ನೆಸ್. ದಟ್ ಈಸ್ ನಾಟ್ ದ ವಿಸ್ಡಮ್. ನಿನ್ನ ಫ್ಯೂಚರ್ ಬಗ್ಗೆ, ನಾಳೆ ಬಗ್ಗೆ ನಿನಗೆ ಹೀಗೆ ಇರ್ತೀನಿ, ಹೀಗೆ ಆಗುತ್ತೆ ಅಂತ ನಿನಗೆ ಗ್ಯಾರಂಟಿನೇ ಇಲ್ಲದ ಮೇಲೆ ನಿನ್ನ ನಾಳೆ ಬಗ್ಗೆ ತೀರಾ ಯೋಚನೆ ಮಾಡೋದು ಒಂದು ರೀತಿ ಅಜ್ಞಾನ, ಒಂದು ರೀತಿ ಮೂರ್ಖತನ. ಆದರೆ ಇವತ್ತು ಪ್ರಪಂಚದ ವಿದ್ಯಾಭ್ಯಾಸ, ಲೋಕದ ಒಂದು ಎಜುಕೇಷನ್ ಸಿಸ್ಟಮ್ ನಮಗೆ ಕಲಿಸ್ಕೊಡೋದು ಏನು ಅಂದರೆ, how to plan for your better future, which is uncertain. That is utter foolishness. That means today's education system is making foolish people, not the wise people, foolish people. Praise the Lord. Hallelujah. Hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋ ಉದ್ದೇಶ ಏನು ಅಂದರೆ, ಧ್ಯಾನ ಮಾಡ್ತಾ ಮಾಡ್ತಾ ನಾವು ಯೇಸುವಿನ ಹಾಗೆ ಆಗಬೇಕು. ಯೇಸುವಿನ ಹಾಗೆ ಆಗೋದು ಅಂದರೆ ಹೊರಗಡೆ ನೋಡಲಿಕ್ಕೆ ನಮ್ಮ ರೂಪದಲ್ಲಿ ಅಲ್ಲ, ಒಳಗಡೆ ನಮ್ಮ ಸ್ವಭಾವದಲ್ಲಿ ಬದಲಾವಣೆ ಆಗಬೇಕು. ಆಗುತ್ತೆ. ದೇವರ ವಾಕ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ. ನಮ್ಮ ಒಳಗಡೆ ಅದು ಬದಲಾವಣೆಯನ್ನು ಖಂಡಿತವಾಗಲೂ ತರುತ್ತೆ. ಗಾಡ್ಸ್ ವರ್ಡ್ ಹ್ಯಾಸ್ ದ್ಯಾಟ್ ಪವರ್ ಇನ್ ಇಟ್. ಯಾಕೆ ಅಂದರೆ ದೇವರ ವಾಕ್ಯನೇ ಹೇಳುತ್ತೆ, ದೇವರ ವಾಕ್ಯ ಕ್ರಿಯಾತ್ಮಕವಾದದ್ದು. ಇಟ್ ಈಸ್ ಆ್ಯಕ್ಟಿವ್. ಆ್ಯಕ್ಟಿವ್ ಅಂದರೆ ಕಾರ್ಯ ಮಾಡುವಂಥದ್ದು. ಇಟ್ ವಿಲ್ ಆ್ಯಕ್ಟ್, ಕ್ರಿಯೆ ಮಾಡುತ್ತೆ. ಸೊ ದೇವರ ವಾಕ್ಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಕ್ರಿಯೆ ಮಾಡುತ್ತೆ. ನಾವು ಸುಮ್ಮನೆ ಕುಳಿತುಕೊಂಡು ಆಲಿಸಿದರೆ ಸಾಕು. ಶ್ರದ್ಧೆಯಿಂದ ವಾಕ್ಯಗಳನ್ನು ಆಲಿಸುವಾಗ ಆ ವಾಕ್ಯ ನಮ್ಮೊಳಗಡೆ ಕ್ರಿಯೆ ಮಾಡುತ್ತೆ. ಅಷ್ಟೊಂದು ಶಕ್ತಿ ದೇವರ ವಾಕ್ಯಕ್ಕೆ ಇದೆ. ಆದರೆ ನಾವು ಆಲಿಸದೆ ಹೋದರೆ, ಅದನ್ನು ನಾವು ಒಳಗಡೆ ಸ್ವೀಕಾರ ಮಾಡದೆ ಹೋದರೆ ಅದು ಏನು ಕ್ರಿಯೆ ಮಾಡೋದಿಲ್ಲ. ಯಾವ ರೀತಿ ಒಂದು ಬೀಜ ನೆಲದಲ್ಲಿ, ಒಳ್ಳೆಯ ನೆಲದಲ್ಲಿ ಬಿದ್ದರೆ ಮಾತ್ರ ಅದು ಒಳ್ಳೆಯ ಫಲ ಕೊಡುತ್ತೋ, ಅದೇ ರೀತಿಯಲ್ಲಿ ನಮ್ಮ ಒಂದು ಹಾರ್ಟ್ ಕಂಡೀಷನ್ ತುಂಬ ಮುಖ್ಯ. ನಾವು ತುಂಬ ಒಂದು ದಾಹವುಳ್ಳವರಾಗಿ, ಆಸಕ್ತಿ ಉಳ್ಳವರಾಗಿ, ವಿಶ್ವಾಸದಿಂದ, ಪಶ್ಚಾತ್ತಾಪದ ಹೃದಯದಿಂದ ನಾವು ದೇವರ ವಾಕ್ಯವನ್ನು ರಿಸೀವ್ ಮಾಡುವಾಗ ಅದು ನಮ್ಮೊಳಗಡೆ ಕೆಲಸ ಮಾಡುತ್ತೆ, ಒಳ್ಳೆ ರೀತಿಯಲ್ಲಿ ಅದು ಕಾರ್ಯ ಮಾಡುತ್ತೆ. ಆದರೆ ನಮ್ಮ ಹೃದಯದಲ್ಲಿ ಒಂದು ರೆಬೆಲಿಯಸ್ ನೇಚರ್, ಒಂದು ರೀತಿಯ ಹಠಮಾರಿತನ, ಅವಿಶ್ವಾಸ ಮತ್ತು ಪಾಪ ಅಥವಾ ದ್ವೇಷ, ಹಗೆತನ ಇದೆಲ್ಲ ಇಟ್ಕೊಂಡು ನಾವು ವಾಕ್ಯ ಆಲಿಸೋದ್ರಿಂದ ಅದು ನಮ್ಮೊಳಗಡೆ ನಮ್ಮ ಜೀವನವನ್ನು ಪರಿವರ್ತನೆ ಮಾಡೋದಿಲ್ಲ. ದೇವರ ವಾಕ್ಯವನ್ನು ನಾವು ಆಲಿಸಬೇಕು. ಆಲಿಸುವಾಗ ಖಂಡಿತವಾಗಲೂ ಅದು ನಮಗೆ ಆಲೋಚನೆ ಕೊಡುತ್ತೆ. ಇಟ್ ವಿಲ್ ಗಿವ್ ಅಸ್ ಥಾಟ್, ಬಿಕಾಸ್ ಗಾಡ್ಸ್ ವರ್ಡ್ ಈಸ್ ಎ ಪರ್ಸನ್. ದೇವರ ವಾಕ್ಯ ಅನ್ನೋದೊಂದು ವ್ಯಕ್ತಿ. ಆ ದೇವರ ವಾಕ್ಯ ಏನು ಮಾಡುತ್ತಂದರೆ, ಇಟ್ ಗಿವ್ಸ್ ಅಸ್ ಥಾಟ್ಸ್, ಆಲೋಚನೆ ಕೊಡುತ್ತೆ. ನೀನಿದನ್ನು ಮಾಡಬೇಡ, ನೀನಿದನ್ನು ಮಾಡು, ನೀನು ಅವ್ರನ್ನ ಕ್ಷಮಿಸು, ನೀನಿದನ್ನು ಬಿಟ್ಟುಬಿಡು. ಸೊ ನಮಗೆ ಆಲೋಚನೆ ಕೊಡುತ್ತೆ. ದೇವರ ವಾಕ್ಯ ಕೊಡುವ ಆಲೋಚನೆಯನ್ನು ನಾವು ಕಾರ್ಯರೂಪದಲ್ಲಿ ಮಾಡಿದ್ರೆ ನಾವು ಆಲಿಸುವಂಥ ವಾಕ್ಯಗಳು ನಮ್ಮನ್ನು ರೂಪಿಸುತ್ತೆ, ಹೊಸದಾಗಿಸುತ್ತೆ. ಅಷ್ಟೊಂದು ಶಕ್ತಿ ದೇವರ ವಾಕ್ಯಕ್ಕೆ ಇದೆ. ಆದರೆ ದೇವರ ವಾಕ್ಯ ನಮಗೆ ಕೊಡುವ ಆಲೋಚನೆ ಇದೆಯಲ್ವಾ, ಅದನ್ನು ನಾವು ಅಕ್ಸೆಪ್ಟ್ ಮಾಡದೆ ಹೋದರೆ, ಅದಕ್ಕೆ ರೆಸ್ಪಾನ್ಸ್ ಮಾಡದೆ ಹೋದರೆ ಖಂಡಿತವಾಗಲೂ ನಾವಿದ್ದ ಹಾಗೇ ಇರ್ತೀವಿ. ನೀವು ಒಂದಲ್ಲ, ಎರಡಲ್ಲ, 5 ಅಲ್ಲ, 10 ಅಲ್ಲ, 25 ವರ್ಷಗಳು ದೇವರ ವಾಕ್ಯ ಓದ್ತಾ ಇದ್ದರು, ಬೋಧನೆಗಳನ್ನ ಕೇಳಿಸ್ಕೊಳ್ತಾ ಇದ್ದರು,
ನೀವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಆ ವಾಕ್ಯ ಕೊಡುವ ಆಲೋಚನೆಗೆ ನೀವು ಪ್ರತಿಕ್ರಿಯೆ ತೋರಿಸದೇ ಇದ್ದರೆ, ದೇವರ ವಾಕ್ಯದ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡದೇ ಇದ್ದರೆ, ಯಾವುದೇ ಪರಿವರ್ತನೆ ನಮ್ಮ ಜೀವಿತದಲ್ಲಿ ಖಂಡಿತ ಆಗೋದಿಲ್ಲ. ನಮ್ಮ ಸಂಪೂರ್ಣ ಸಹಕಾರ ವಾಕ್ಯಕ್ಕೆ ಕೊಟ್ಟರೆ ಮಾತ್ರ ಅದು ನಮ್ಮ ಜೀವಿತದಲ್ಲಿ ಅದರ ರಿಸಲ್ಟನ್ನು ಸಂಪೂರ್ಣವಾಗಿ ನಮಗೆ ತಂದುಕೊಡುತ್ತೆ. ಸೊ ದೇವರ ವಾಕ್ಯನ ಯಾರು ಕಂಟ್ರೋಲ್ ಮಾಡ್ಬೋದು ಅಂದರೆ, ಒಂದು ದೇವರು ಕಂಟ್ರೋಲ್ ಮಾಡ್ಬೋದು, ಎರಡನೇದಾಗಿ ನೀವು ಕಂಟ್ರೋಲ್ ಮಾಡ್ಬೋದು. ಬೇರೆ ಯಾರೂ ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ದೇವರು ಪೂರ್ತಿಯಾಗಿ ಫಲ ಬರಬೇಕು ಅಂತಲೇ ಕೊಡ್ತಾರೆ. ಇನ್ನು ನಿಮ್ಮ ಕಂಟ್ರೋಲ್ಗೆ ಕೊಟ್ಟ ಮೇಲೆ ಅದು ನಿಮ್ಮದು. ನೀವು ಅದರಲ್ಲಿ ಎಷ್ಟು ಫಲ ತರ್ತೀರಿ ಅನ್ನೋದು ನಿಮ್ಮ ಕೈಯಲ್ಲಿದೆ. ಈಗ ನೀವು ಅದನ್ನು 30ರಷ್ಟಾದರೂ ತಗೊಬರ್ಬೋದು, 60ರಷ್ಟಾದರೂ ತಗೊಬರ್ಬೋದು, 100ರಷ್ಟಾದರೂ ತೊಗೊಂಡು ಬರ್ಬೋದು. ದೇವರು ನೋಡಿ, ಅವರ ವಾಕ್ಯದ ಬಗ್ಗೆ ಅವ್ರು ಹೇಳುವಾಗ ಅವ್ರು ಹೇಳ್ತಾರೆ, ಕೆಲವರು 30ರಷ್ಟು, ಇನ್ನು ಕೆಲವು 60ರಷ್ಟು, ಇನ್ನು ಕೆಲವು 100ರಷ್ಟು ಫಲ ಕೊಡ್ತು ಅಂತ ಹೇಳ್ತಾರೆ. ಯಾಕೆ ಯೇಸು ಸ್ವಾಮಿ ಹೇಳಲಿಲ್ಲ, ಇದು ನನ್ನ ವಾಕ್ಯ ಆದ್ದರಿಂದ 100ಕ್ಕೆ 100ರಷ್ಟು ಫಲ ಕೊಡ್ತು ಅಂತ ಹೇಳ್ಬೋದಾಗಿತ್ತು? ಹಾಗೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ, ಅಲ್ಲಿ ನಮ್ಮ ಒಂದು ಸಹಕಾರಕ್ಕೆ ತಕ್ಕ ಹಾಗೇ ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡೋದು. ಅದರಿಂದ ಸಹಕಾರ ಅಂದರೆ ಇಷ್ಟೇ, ದೇವರ ವಾಕ್ಯ ಕೊಡುವ ಆಲೋಚನೆಗೆ ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ತಾ ಹೋಗಬೇಕು. ವಿತೌಟ್ ಎನಿ ಕ್ವೆಶ್ಚನ್, ವಿತೌಟ್ ಎನಿ ಆರ್ಗ್ಯುಮೆಂಟ್, ವಿತೌಟ್ ಎನಿ ಡೌಟ್, ವಿತೌಟ್ ಎನಿ ಕನ್ಫ್ಯೂಷನ್, ಜಸ್ಟ್ ಡೂ ಇಟ್ ಅಷ್ಟೇ. ನಾವೇನು ಮಾಡ್ತೀವಿ ಅಂದರೆ, ಆರ್ಗ್ಯುಮೆಂಟ್ ಮಾಡ್ತಾ ಕೂತ್ಕೊಳ್ತೀವಿ, ತುಂಬ ಥಿಂಕ್ ಮಾಡ್ತೀವಿ. ಆಗ ಏನಾಗುತ್ತೆ, ಯು ಕೆನಾಟ್ ಸಿ ದ ರಿಸಲ್ಟ್. ಫಾರ್ ಎಕ್ಸಾಂಪಲ್, ಲೂಕ್ ಚಾಪ್ಟರ್ 5, ಲೂಕನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಪೇತ್ರ ಮತ್ತು ಜೊತೆಯಲ್ಲಿದ್ದಂಥ ಅವನ ಸಂಗಡಿಗರು ರಾತ್ರಿಯೆಲ್ಲ ಮೀನು ಬೇಟೆಗಾಗಿ ಟ್ರೈ ಮಾಡ್ತಾನೆ ಇರ್ತಾರೆ, ಬಲೆ ಹಾಕ್ಕೊಂಡೇ ಇರ್ತಾರೆ. ಒಂದು ಮೀನು ಕೂಡ ಸಿಕ್ಕಿರೋದಿಲ್ಲ. ಆದರೆ ಬೆಳಗಿನ ಸಮಯದಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾರೆ, ಮೀನು ಬೇಟೆಗಾಗಿ ಬಲೆಗಳನ್ನು ಹಾಕು. ಆಗ ಪೇತ್ರ ಒಂದು ಮಾತು ಹೇಳ್ತಾರೆ, ಲೂಕ್ ಚಾಪ್ಟರ್ 5 ವರ್ಸ್ 5, ಲೂಕನ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 5. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿ ಎಲ್ಲ ದುಡಿದಿದ್ದೇವೆ, ಏನೂ ಸಿಗಲಿಲ್ಲ, ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆಗಳನ್ನು ಹಾಕುತ್ತೇವೆ ಎಂದನು. ನೋಡಿ, ಅಲ್ಲಿ ಹೇಳ್ತಾರೆ, ರಾತ್ರಿ ಎಲ್ಲ ದುಡಿದಿದ್ದೇವೆ, ಒಂದು ಮೀನು ಸಿಕ್ಕಿಲ್ಲ, ಆದರೆ ನಿಮ್ಮ ಮಾತಿಗೆ ನಾವು ಬೆಲೆ ಕೊಟ್ಟು, ನಿಮ್ಮ ಮಾತಿಗೆ ನಾವು ಬೆಲೆ ಕೊಡ್ತೀವಿ. ದೇವರ ಮಾತಿಗೆ ಯಾರೆಲ್ಲ ಬೆಲೆ ಕೊಡ್ತೀರೋ ನಿಮ್ಮ ಜೀವನ ಬೆಲೆ ಉಳ್ಳದ್ದಾಗ್ತದೆ. ನಿಮ್ಮ ಜೀವನ ಬೆಲೆ ಉಳ್ಳದ್ದಾಗಬೇಕಾದ್ರೆ ನೀವು ದೇವರ ವಾಕ್ಯಕ್ಕೆ ಬೆಲೆ ಕೊಡಬೇಕು. ಇಫ್ ಯು ವ್ಯಾಲ್ಯೂ ದ ವರ್ಡ್ ಆಫ್ ಗಾಡ್, ಯುವರ್ ಲೈಫ್ ವಿಲ್ ಬಿಕಮ್ ವ್ಯಾಲ್ಯೂಯೇಬಲ್ ಆಗುತ್ತೆ. ನಿಮ್ಮ ಜೀವನ ಕೂಡ ಒಂದು ವ್ಯಾಲ್ಯೂಯೇಬಲ್ ಲೈಫ್ ಆಗುತ್ತೆ, ಬೆಲೆ ಉಳ್ಳ ಜೀವನ ಆಗ್ತದೆ. ಇವತ್ತು ನಮ್ಮ ಜೀವನಕ್ಕೆ ಯಾಕೆ ಒಂದು ಬೆಲೆ ಇಲ್ಲ ಅಂದರೆ, ನಾವು ದೇವರ ವಾಕ್ಯಕ್ಕೆ ಬೆಲೆ ಕೊಡ್ತಾ ಇಲ್ಲ. ದೇವರ ವಾಕ್ಯಕ್ಕೆ ಬೆಲೆ ಕೊಡಬೇಕು. ದೇವರ ವಾಕ್ಯಕ್ಕೆ ಬೆಲೆ ಕೊಡೋದು ಹೇಗೆ? ಹೌ ಕ್ಯಾನ್ ಐ ವ್ಯಾಲ್ಯೂ ದ ವರ್ಡ್ ಆಫ್ ಗಾಡ್? There is only one way to value the word of God, that is by obeying the word of God. By obeying God's instruction, you are valuing God's word or God. There is no other way to give value or priority to God. ಇಲ್ಲಿ ಪೇತ್ರ ಹೇಳ್ತಾನೆ, ನಾವು ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದೀವಿ, ನಮಗೇನು ಸಿಕ್ಕಿಲ್ಲ, ಆದರೆ ವಿ ವ್ಯಾಲ್ಯೂ ಯುವರ್ ವರ್ಡ್, ನಿಮ್ಮ ಮಾತಿಗೆ ಬೆಲೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಯೇಸು ಹೇಳಿದ ಮಾತನ್ನು ಅನುಸರಣೆ ಮಾಡ್ತಾರೆ. ಅನುಸರಣೆ ಮಾಡಿದಾಗ ಮುಂದಿನ ವಾಕ್ಯ ಏನು ಹೇಳುತ್ತೆ? ಬಲೆಗಳನ್ನು ಹಾಕಿದ್ದೆ, ಮೀನುಗಳು ಸ್ವಲ್ಪ ಸ್ವಲ್ಪ ಸಿಕ್ತು ಅಲ್ಲ, ರಾಶಿಯಾಗಿ ಸಿಕ್ತು. ಅವ್ರ ಜೀವಮಾನದಲ್ಲಿ ಯಾವತ್ತೂ ಕೂಡ ಅವರ ಸ್ವಂತ ಪ್ರಯತ್ನದಿಂದ ಆಗದೇ ಇದ್ದಷ್ಟು ಅತಿಶಯ ಕಾರ್ಯ ಯಾವಾಗ ದೇವರ ವಾಕ್ಯಕ್ಕೆ ಅವರು ವಿಧೇಯರಾದರೋ, ಅದೊಂದು ಆನ್ ಟೈಮ್ ಅಲ್ಲ, ಅನ್ಟೈಮ್, ಸರಿಯಾದ ಸಮಯ ಅಲ್ಲ, ಮೀನು ಹಿಡಿಲಿಕ್ಕೆ ಸರಿಯಾದ ಸಮಯ ಅಲ್ಲ. ಸೊ ದೇವರ ವಾಕ್ಯಕ್ಕೆ ಸೀಸನ್ ಇಲ್ಲ. ನಿಮ್ಮ ಟೈಮಿಂಗ್ಸಲ್ಲಿ ಅಲ್ಲ ದೇವರ ವಾಕ್ಯ ವರ್ಕ್ ಆಗೋದು. ದೇವರ ವಾಕ್ಯ
ಎಲ್ಲ ಸೀಸನಲ್ಲೂ ವರ್ಕ್ ಆಗುತ್ತೆ. ವರ್ಡ್ ಆಫ್ ಗಾಡ್ ವಿಲ್ ವರ್ಕ್ ಇನ್ ಎನಿ ಸೀಸನ್, ಪ್ರೊವೈಡೆಡ್ ಯು ಹ್ಯಾವ್ ಟು ಬಿಲೀವ್ ದ ವರ್ಡ್ ಆಫ್ ಗಾಡ್. ಯು ಹ್ಯಾವ್ ಟು ವ್ಯಾಲ್ಯೂ ಗಾಡ್ಸ್ ವರ್ಡ್. ದಟ್ ಈಸ್ ಇಟ್ಸ್ ಸೀಸನ್. ದೇವರ ವಾಕ್ಯದ ಸೀಸನ್ ಯಾವುದು ಕೇಳಿದರೆ, ನೀನು ಯಾವಾಗ ನಂಬ್ತೀಯೋ ಅದೇ ಅದರ ಸೀಸನ್. ದೇವ್ರ ವಾಕ್ಯ ಯಾವಾಗಲೂ ಕೆಲಸ ಮಾಡುತ್ತಾ ಕೇಳಿದರೆ ಮಾಡುತ್ತೆ. ಆದರೆ ನೀನು ಯಾವಾಗೆಲ್ಲ ನಂಬ್ತೀಯೋ ಅವಾಗೆಲ್ಲ ಅದು ಮಾಡುತ್ತೆ. ನೀನು ಯಾವಾಗೆಲ್ಲ ಅದನ್ನು ಕ್ವಶನ್ ಮಾಡ್ತೀಯೋ, ಡೌಟ್ ಪಡ್ತೀಯೋ, ಅದನ್ನು ರಿಜೆಕ್ಟ್ ಮಾಡ್ತೀಯೋ, ಏನೂ ಮಾಡಲ್ಲ. ಪವರ್ ಇಲ್ವಾ ಕೇಳಿದರೆ ಪವರ್ ಇದೆ. ಅದು ದೇವರ ಸಿಸ್ಟಮ್. ದೇವರು ಆ ರೀತಿಯಲ್ಲೇ ವರ್ಕ್ ಆಗಬೇಕು ಅಂತ ಇಟ್ಟಿದ್ದಾರೆ ಅವರ ಮಾತನ್ನು. ಆ ರೀತಿಯಲ್ಲೇ ಅದು ವರ್ಕ್ ಆಗುತ್ತೆ. ನಿನ್ನ ನಂಬಿಕೆಯ ಆಧಾರದ ಮೇಲೆ ಅವರ ಮಾತುಗಳು ನಿನ್ನ ಜೀವನದಲ್ಲಿ ನೆರವೇರುತ್ತೆ. ದಟ್ ಮೀನ್ಸ್ ವಿತ್ ಯುವರ್ ಕೋಆಪರೇಷನ್ ಹಿಸ್ ವರ್ಡ್ ವಿಲ್ ಮ್ಯಾನಿಫೆಸ್ಟ್ ಇನ್ ಯುವರ್ ಲೈಫ್. ದಟ್ ಈಸ್ ಹೌ ಗಾಡ್ ಸೆಟ್ ದಟ್. ಆ ರೀತಿ ದೇವರು ಅದನ್ನು ಸೆಟ್ ಮಾಡಿ ಇಟ್ಟಿದ್ದಾರೆ. ಸೆಟ್ಟಿಂಗನ್ನು ನಮಗೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ನಮಗೆ ಗೊತ್ತಿರಬೇಕು, ನಾನು ನಂಬಿದಾಗ ಇದಾಗುತ್ತೆ ಅಂತ. ಸೊ ಅದರಿಂದ ಅವನು ನಂಬಿಕೆಯನ್ನು ವ್ಯಕ್ತಪಡಿಸಿದ ಹೇಗೆ ಕಾರ್ಯರೂಪದಲ್ಲಿ. ಹಿ ಬಿಲೀವ್ಡ್. ಹೌ ಹಿ ಎಕ್ಸ್ಪ್ರೆಸ್ಡ್ ಹಿಸ್ ಬಿಲೀಫ್ ಆರ್ ಫೇತ್ ಬೈ ಡೂಯಿಂಗ್ ವಾಟ್ ಗಾಡ್ ಸೇಸ್. ನಮಗೆ ನಂಬಿಕೆ ಇದೆ ಅಂತ ಹೇಳ್ತೀವಿ, ಆದರೆ ದೇವ್ರು ಹೇಳಿದ್ ಮಾಡೋದಿಲ್ಲ. ಬಲೆ ಹಾಕ್ತೀವಿ ಯಾವಾಗ ಗೊತ್ತಾ? ಮನೆಗೆ ಹೋದ್ಮೇಲೆ ಬಲೆ ಹಾಕಿದ್ರೆ ಮೀನು ಸಿಗೋದಿಲ್ಲ. ನಾಳೆ ಟ್ರೈ ಮಾಡೋಣ ಅಂತ ನಾಳೆ ಬಲೆ ಹಾಕಿದರೆ ಮೀನು ಸಿಗೋದಿಲ್ಲ. ಆ ಕ್ಷಣದಲ್ಲಿ ಹಾಕಿದ್ರು, ಆ ತಕ್ಷಣವೇ ಹಾಕಿದ್ರು. ಅವನು ಹೆಚ್ಚು ಬುದ್ಧಿ ಉಪಯೋಗಿಸಲಿಲ್ಲ, ಅಲ್ಲಿ ಥಿಂಕ್ ಮಾಡಲಿಲ್ಲ, ಆಲೋಚನೆ ಮಾಡ್ತಾ ಕೂತ್ಕೊಳ್ಳಲಿಲ್ಲ. ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದೀವಿ, ಈಗ ಮತ್ತೆ ಸಿಕ್ಬಿಡುತ್ತಾ? ನಮಗೊಂದು ಸಿಕ್ಕಿಲ್ಲ, ನೀವು ಹೇಳಿದ ತಕ್ಷಣ ಏನು ಮೀನು ಬಂದ್ಬಿಡುತ್ತಾ? ರಾತ್ರಿ ಹೊತ್ತೇ ಸಿಕ್ಕಿಲ್ಲ, ಬೆಳಗಿನ ಟೈಮಲ್ಲಿ ಮೀನು ಸಿಕ್ಬಿಡುತ್ತಾ? ಸೊ ಈ ರೀತಿ ಎಲ್ಲ ಥಾಟ್ ಬಂದಿದ್ದಿದ್ದರೆ, ಆಲೋಚನೆ ಬಂದಿದ್ದಿದ್ದರೆ ಒಂದು ಮೀನು ಸಿಗ್ತಾ ಇರಲಿಲ್ಲ. ಆದರೆ ಅವನು ಪೂರ್ಣ ಹೃದಯದಿಂದ ನಿಮ್ಮ ಮಾತಿಗೆ ಬೆಲೆ ಕೊಡ್ತೀವಿ ಅಂತ ಹೇಳಿ ಬಲೆ ಹಾಕಿದ ತಕ್ಷಣ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿದ್ದವು. ಅಂದರೆ ದೇವರ ವಾಕ್ಯ ಇದೆಯಲ್ವಾ, ಗಾಡ್ಸ್ ವರ್ಡ್ ವಿಲ್ ಬ್ರಿಂಗ್ ಸೂಪರ್ ನ್ಯಾಚುರಲ್ ರಿಸಲ್ಟ್ಸ್ ಇನ್ ಯುವರ್ ಲೈಫ್. Do you want to see supernatural results in your life? Believe God's word and do what God says. You will see supernatural results in your life. ನಿನ್ನ ಜೀವಿತದಲ್ಲಿ ಬಿಯಾಂಡ್ ಯುವರ್ ಎಬಿಲಿಟಿ, ಬಿಯಾಂಡ್ ನ್ಯಾಚುರಲ್ ಎಬಿಲಿಟಿ, ಒಂದು ಮನುಷ್ಯ ಶಕ್ತಿಗೆ ಮೀರಿದ, ಪ್ರಾಕೃತಿಕ ಶಕ್ತಿಗೆ ಮತ್ತು ಮನುಷ್ಯ ಆಲೋಚನೆಗಳಿಗೂ ಮೀರಿದ ಕಾರ್ಯಗಳು ನಿನ್ನ ಜೀವನದಲ್ಲಿ ನೆರವೇರುವುದನ್ನು ನಿನಗೆ ನೋಡಲಿಕ್ಕೆ ಆಗುತ್ತೆ. ಯಾವಾಗ ನೀನು ದೇವರ ವಾಕ್ಯವನ್ನು ನಂಬಿ ಅಂದರೆ ಅದಕ್ಕೆ ನೀನು ರೆಸ್ಪಾನ್ಸ್ ಮಾಡಿದಾಗ, ಅದಕ್ಕೆ ಪ್ರತಿಕ್ರಿಯಿಸಿದಾಗ, ಅದು ಹೇಳೋದನ್ನು ಮಾಡಿದಾಗ. ನಾವು ಮಾಡ್ತಾ ಇಲ್ಲ. ಯಾಕೆ ಅಂದರೆ ನಾವು ಅನೇಕ ಪ್ರಶ್ನೆಗಳನ್ನ ಹಾಕ್ಕೊಂಡು ಕೂತ್ಕೊಳ್ತೀವಿ. ಇದನ್ನು ಹೀಗೆ ಮಾಡಿಬಿಟ್ರೆ ಆಮೇಲೆ ಏನಾದರೂ ಕಷ್ಟ ಆಗಿಬಿಟ್ರೆ, ನಷ್ಟ ಆಗಿಬಿಟ್ರೆ, ತೊಂದರೆ ಆಗಿಬಿಟ್ರೆ, ವಿ ಆರ್ ವೆರಿ ಮಚ್ ವರಿಡ್ ಅಬೌಟ್ ಅವರ್ ಫ್ಯೂಚರ್. ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀವಿ. ಬಟ್ ದ್ಯಾಟ್ ಫ್ಯೂಚರ್ ಇಸ್ ಅನ್ಸರ್ಟೈನ್. ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀರಿ, ಮಾಡಲೇಬೇಕು ಅಲ್ಲ, ಮಾಡಬೇಕಾದ ರೀತಿಯಲ್ಲಿ ಮಾಡಬೇಕು. ಆದರೆ ನಿಮಗೆ ಗ್ಯಾರಂಟಿ ಇದೆಯಾ? ನಿಮ್ಮ ಫ್ಯೂಚರ್ ಬಗ್ಗೆ ನಿಮಗೆ ಗ್ಯಾರಂಟಿ ಇದೆಯಾ? ಹಲೋ, ಇದೆಯಾ? ಗ್ಯಾರಂಟಿ ಇಲ್ಲ. ಯಾರಿಗೂ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಊಹಾಪೋಹಗಳು ಅಷ್ಟೇ, ಬಹುದು ಅಷ್ಟೇ, ನೋ ಗ್ಯಾರಂಟಿ. ಫ್ಯೂಚರ್ ಬಗ್ಗೆ ಗ್ಯಾರಂಟಿನೇ ಇಲ್ಲದ ಮೇಲೆ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋದು ಫೂಲಿಶ್ನೆಸ್. ದಟ್ ಈಸ್ ನಾಟ್ ದ ವಿಸ್ಡಮ್. ನಿನ್ನ ಫ್ಯೂಚರ್ ಬಗ್ಗೆ, ನಾಳೆ ಬಗ್ಗೆ ನಿನಗೆ ಹೀಗೆ ಇರ್ತೀನಿ, ಹೀಗೆ ಆಗುತ್ತೆ ಅಂತ ನಿನಗೆ ಗ್ಯಾರಂಟಿನೇ ಇಲ್ಲದ ಮೇಲೆ ನೀನು ನಾಳೆ ಬಗ್ಗೆ ತೀರಾ ಯೋಚನೆ ಮಾಡೋದು ಒಂದು ರೀತಿ ಅಜ್ಞಾನ, ಒಂದು ರೀತಿ ಮೂರ್ಖತನ. ಆದರೆ ಇವತ್ತು ಪ್ರಪಂಚದ ವಿದ್ಯಾಭ್ಯಾಸ, ಲೋಕದ ಒಂದು ಎಜುಕೇಷನ್ ಸಿಸ್ಟಮ್ ನಮಗೆ ಕಲಿಸ್ಕೊಡೋದು ಏನು ಅಂದರೆ, ಹೌ ಟು ಪ್ಲ್ಯಾನ್ ಫಾರ್ ಯುವರ್ ಬೆಟರ್ ಫ್ಯೂಚರ್ ವಿಚ್ ಇಸ್ ಅನ್ಸರ್ಟೈನ್. That is utter foolishness. That means today's education system is making foolish people, not the wise people, foolish people. ಬುದ್ಧಿವಂತರನ್ನಾಗಿ ಮಾಡ್ತಾ ಇಲ್ಲ. ಲೋಕದ ಇಂದಿನ ಎಜುಕೇಷನ್ ಸಿಸ್ಟಮ್
ವಿದ್ಯಾರ್ಥಿಗಳನ್ನು ಅಥವಾ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡ್ತಾ ಇಲ್ಲ, ಮೂರ್ಖರನ್ನಾಗಿ ಮಾಡ್ತಾ ಇದೆ. ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ, ಪ್ಲ್ಯಾನ್ ಮಾಡಿ, ಏನೇನೋ ಮಾಡಿ 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 ಅವರಿಗೆ ಒಂದು ಒಳ್ಳೆ ಫ್ಯೂಚರ್ ಇಲ್ಲ ಇವತ್ತು. ಎಷ್ಟೋ ಜನಕ್ಕೆ ಫ್ಯೂಚರ್ನ ಹಾಳು ಮಾಡ್ಕೊಂಡಿರೋರೇ ಜಾಸ್ತಿ. ಹೌದಾ? ಅದೇನ ಕಾಣ್ತಾ ಇರೋದು ನಮಗೆ? ಅದೇ ಕಾಣ್ತಾ ಇರೋದು ಇವತ್ತು. ಎಷ್ಟೋ ಪೇರೆಂಟ್ಸ್ ಹೇಳ್ತಾರೆ, ನನ್ನ ಮಗ ಈ ರೀತಿ ಇರಲೇ ಇಲ್ಲ, ನನ್ನ ಮಗಳು ಈ ರೀತಿ ಇರಲೇ ಇಲ್ಲ ಅಂತ ಹೇಳ್ತಾರೆ. ಹೌದು, ಇರಲಿಲ್ಲ, ಆದರೆ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅದೇ ನಾನು ಹೇಳ್ತಾ ಇರೋದು, ಫ್ಯೂಚರ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿರೋದು ಏನು ಗೊತ್ತಾ? ನಿಮಗೆ ಗೊತ್ತಿರೋದು ಓನ್ಲಿ ಪಾಸ್ಟ್. ಯು ನೋ ಓನ್ಲಿ ಅಬೌಟ್ ಯುವರ್ ಪಾಸ್ಟ್. ಯು ನೋ ಲಿಟಲ್ ಅಬೌಟ್ ಯುವರ್ ಪ್ರೆಸೆಂಟ್ ಆ್ಯಂಡ್ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಯುವರ್ ಫ್ಯೂಚರ್. ಫ್ಯೂಚರ್ ಮೀನ್ಸ್ ಯುವರ್ ಟುಮಾರೋ. ಆ್ಯಂಡ್ ವಿ ಆರ್ ವೆರಿ ಮಚ್ ಫೂಲ್ಸ್ ದಟ್ ವಿ ಆರ್ ವೆರಿ ಮಚ್ ವರಿಡ್ ಅಬೌಟ್ ಅವರ್ ಟುಮಾರೋಸ್, ಅವರ್ ಫ್ಯೂಚರ್ ಆ್ಯಂಡ್ ಚಿಲ್ಡ್ರನ್ಸ್ ಫ್ಯೂಚರ್. ಎಷ್ಟೊಂದು ಫೂಲಿಶ್ನೆಸ್ಸಲ್ಲಿ ನಾವು ಬದುಕ್ತಾ ಇದ್ದೀವಿ. ಯೋಚನೆ ಮಾಡಿ ನೋಡಿ. ನಿನ್ನೆ ನಮ್ಮ ಅಮ್ಮಂಗೆ ಫೋನ್ ಮಾಡಿದಾಗ ನಮ್ಮಮ್ಮ ಹೇಳ್ತಾಯಿದ್ರು, ನಮ್ಮ ಪರಿಚಯ ಇರುವ ಒಂದು ಕುಟುಂಬ, ಆ 3 ಜನ ಗಂಡು ಮಕ್ಕಳು, ಅವರ ಅಪ್ಪ ತೀರು ಹೋಗಿ ಸ್ವಲ್ಪ ಒಂದು 2 ಇಯರ್ಸ್ ಏನೋ ಆಯಿತು. ತುಂಬ ಒಳ್ಳೆ ಒಂದು ಕುಟುಂಬ, 3 ಜನ ಗಂಡು ಮಕ್ಕಳು. ಒಬ್ಬ ಬೆಂಗಳೂರಲ್ಲಿದ್ದಾನೆ, ಇನ್ನೊಬ್ಬ ಊರಲ್ಲಿದ್ದಾನೆ. ಅವನು ಗಲ್ಫ್ಗೆಲ್ಲ ಹೋಗಿ ಸ್ವಲ್ಪ ದುಡ್ಡೆಲ್ಲ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿ ಹಳ್ಳಿಯಲ್ಲಿ ಇರೋದು ಮನೆ, ಚೆನ್ನಾಗಿ ದುಡ್ಡು ಮಾಡ್ದ, ಚೆನ್ನಾಗಿ ದುಡ್ದ, ವಿದ್ಯಾಭ್ಯಾಸ ಆಯಿತು, ಚೆನ್ನಾಗಿ ದುಡ್ಡು ಮಾಡ್ದ, ಬಂದ. ಹಳ್ಳಿನಲ್ಲಿ ದೊಡ್ಡ ಒಂದು ಅರಮನೆ ಥರ ಮನೆ ಕಟ್ಟದ, ಒಂದು 5-6 ಎಕರೆ ತೋಟ ತಗೊಂಡ, ಅಡಿಕೆ, ಬಾಳೆ, ತೆಂಗು ಏನೇನೋ ಹಾಕ್ದ, ಎಲ್ಲ ಚೆನ್ನಾಗಾಯಿತು. ಜಮೀನು ಮಾಡಿ, ಮನೆ ಮಾಡಿ, ತೋಟ ಮಾಡಿ, ಲಾಸ್ಟಿಗೆ ಒಂದು ಒಳ್ಳೆ ಹುಡುಗಿನ ನೋಡ್ದ, ಮದುವೆ ಆಯಿತು. ಮನುಷ್ಯನಿಗೆ ಇದೆಲ್ಲ ಬೇಕಲ್ವ, ಅದರಲ್ಲೇ ಸಂತೋಷ ಅಲ್ವಾ. ಹುಡುಗಿ ಮದುವೆ ಆದಮೇಲೆ ಇನ್ನು ಪ್ರೆಗ್ನೆಂಟ್ ಆಗಬೇಕು, ಅದು ಆಯಿತು. ಕಳೆದ ಒಂದು 15 ದಿವಸದ ಹಿಂದೆ ತೋಟಕ್ಕೇನೋ ನೀರು ಬಿಡಲಿಕ್ಕೋ ಏನಕ್ಕೆ ಹೋದಾಗ ಕರೆಂಟ್ ಏನೋ ಬಂದಿಲ್ಲ ಅಂತನೋ ರಿಪೇರಿ ಮಾಡಲಿಕ್ಕೆ ಹೋಗಿ ಶಾಕ್ ಹೊಡೆದು ಅಲ್ಲೇ ಸತ್ತೋದ. ಒಳ್ಳೆ ಹುಡುಗ, ಏನೊಂದು 32 ಇಯರ್ಸ್ ಇರ್ಬೋದು, ಚಿಕ್ಕ ಏಜು. ಫ್ಯೂಚರ್ ಬಗ್ಗೆ ತುಂಬ ಕನಸ್ಕೊಂಡು ಹೋಗಿದ್ದು. ಈಗ ಪಾಪ ಎಲ್ಲರೂ ದುಃಖದಲ್ಲಿದ್ದಾರೆ. ಸೊ ನಾನಿದು ಎಕ್ಸಾಂಪಲ್ ಯಾಕೆ ಹೇಳಿದೆ ಅಂದರೆ, ಈ ರೀತಿ ಸಾವು ಅನ್ನೋದು ಮನುಷ್ಯನಿಗೆ ಯಾವಾಗ ಬರುತ್ತೆ ಅನ್ನೋದು ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಸಾವು ಮಾತ್ರ ಅಲ್ಲ, ಈಗ ಎಷ್ಟೋ ನಾವು ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಸಡನ್ನಾಗಿ ಒಂದು ವೈರಸ್ ಬಂತು, ಕೊರೋನಾ ವೈರಸ್. 2 ವರ್ಷ ಲಾಕ್ಡೌನ್ ಮಾಡಿ ಕೂರಿಸ್ತು. ತುಂಬ ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರು. ಬಿಸ್ನೆಸ್ ಮ್ಯಾನ್, ಎಷ್ಟೋ ಜನರು ರೋಗದಲ್ಲಿ ಸತ್ತೋದ್ರು, ಎಷ್ಟೋ ಜನ ಭಯದಲ್ಲಿ ಸತ್ತೋದ್ರು, ಎಷ್ಟೋ ಮಕ್ಕಳ ಬಗ್ಗೆ ಕನಸ್ಕೊಂಡಿದ್ರು ಪೇರೆಂಟ್ಸೇ ಸತ್ತೋಗ್ಬಿಟ್ರು, ಕೆಲವರು ಮಕ್ಕಳೇ ಸತ್ತೋಗ್ಬಿಟ್ರು, ಜೀವನ ಸಂಗಾತಿ ಸತ್ತೋದ್ರು. ನಾನು ಹೇಳ್ತಾ ಇರೋದು ಸಾವೇ ಬರುತ್ತೆ ಅಂತ ಅಲ್ಲ, ನಾನು ಹೇಳ್ತಾ ಇರೋ ಪಾಯಿಂಟ್ ಇಷ್ಟೇ, ನಮ್ಮ ಫ್ಯೂಚರ್ ಬಗ್ಗೆ ನಮಗೆ ಗೊತ್ತಿಲ್ಲ. ವಿ ಡು ನಾಟ್ ನೋ ಅವರ್ ಫ್ಯೂಚರ್, ಅವರ್ ಟುಮಾರೋಸ್. ದೆನ್ ವೈ ಯು ಆರ್ ವರಿಡ್ ಅಬೌಟ್ ಯುವರ್ ಟುಮಾರೋಸ್ ಟೂ ಮಚ್? ದೇವರ ಚಿತ್ತ ಇದ್ದರೆ ನಾಳೆ ಬದುಕಿದ್ರೆ ದೇವರಿಗಾಗಿ ಬದುಕೋಣ ಅಷ್ಟೇ. ಅದು ಬಿಟ್ಬಿಟ್ಟು ಫ್ಯೂಚರ್ ಬಗ್ಗೆ ತುಂಬ ಇವತ್ತು ನೀನು ತಲೆ ಮೇಲೆ ಹಾಕ್ಕೊಂಡ್ರೆ, ಇಫ್ ಯು ವರಿ ಅಬೌಟ್ ಟುಮಾರೋ ಯು ವಿಲ್ ಲೂಸ್ ಟುಡೇಸ್ ಜಾಯ್. Many people are losing today's joy because they are worried about uncertain tomorrow. ಅನಿಶ್ಚಿತವಾದ ಗೊತ್ತಿಲ್ಲದೆ ಇರುವ ನಾಳೆಯ ಬಗ್ಗೆ ಇವತ್ತು ನೀನು ಆಲೋಚನೆ ಮಾಡುವಾಗ ಇವತ್ತಿನ ಸಂತೋಷ ನೀನು ಹಾಳು ಮಾಡ್ತಾ ಇದೆಯಾ? ಎಷ್ಟೋ ಜನ ಇವತ್ತು ರೋಗಿಗಳಾಗಿರ್ಲಿಕ್ಕೆ ಕಾರಣ ಏನು ಗೊತ್ತಾ? ಟುಡೇ ಯು ಆರ್ ಸಿಕ್ ಬಿಕಾಸ್ ಯು ಆರ್ ವರಿಡ್ ಅಬೌಟ್ ಟುಮಾರೋ. ಟುಡೇ ಯು ಆರ್ ಸಿಕ್ ಬಿಕಾಸ್ ಯು ಆರ್ ವರಿಡ್ ಅಬೌಟ್ ಟುಮಾರೋ. If you think too much about tomorrow or your future, you cannot have a healthy life. ಒಂದು ಆರೋಗ್ಯಕರವಾದ ಸಮಾಧಾನಕರವಾದ ಜೀವನ ಇವತ್ತು ನೀನು ಕಳ್ಕೊಳ್ತೀಯ. ಸೊ ನಾಳೆ ಬೆಳಗ್ಗೆ ಎದ್ದು ಮತ್ತೆ ಅದೇ ನಾಳೆ ಬಗ್ಗೆ ಯೋಚನೆ ಮಾಡ್ತೀಯ. ಆ ನಾಳೆ ಅನ್ನೋದು ನಿನಗೆ ಕ್ಯಾಚ್ ಮಾಡೋಕ್ಕಾಗೋದಿಲ್ಲ.
ಸೊ ಅದರಿಂದ ಕೆಲವೊಂದು ಕಾಯಿಲೆ ನಿನ್ನನ್ನು ಬಿಟ್ಟೇ ಹೋಗೋದಿಲ್ಲ. ಎವ್ರಿ ಡೇ ಯು ಆರ್ ಥಿಂಕಿಂಗ್ ಅಬೌಟ್ ಟುಮಾರೋ, ಆ್ಯಂಡ್ ಟುಮಾರೋ ನೆವರ್ ಕಮ್ಸ್, ನೆವರ್ ಡೈಸ್. Again tomorrow morning thinking about tomorrow. When it will come? It will never come. So what a foolishness. ಅಲ್ವಾ? ಸೊ ಇನ್ನು ಕೆಲವರಿದ್ದಾರೆ, ಅವರು ಫೂಲ್ಸೇ. ದೇರ್ ಆರ್ ಅನದರ್ ಕೈಂಡ್ ಆಫ್ ಫೂಲ್ಸ್. ದೇ ಆರ್ ವರಿಡ್ ಅಬೌಟ್ ದೇರ್ ಪಾಸ್ಟ್. ಹಿಂದಿನ ಬಗ್ಗೆ, ನಿನ್ನೆ ಬಗ್ಗೆ ಯೋಚನೆ ಮಾಡೋದು. ನಿನ್ನೆ ತನಕ ಏನಾಯ್ತು ಅದೆಲ್ಲ ಯೋಚನೆ ಮಾಡ್ಕೊಂಡು ಬರ್ತೀವಿ. So what you are going to gain? You are not going to gain anything. You are going to lose everything. At least tomorrow ದೇವ್ರು ಏನಾದರೂ ಒಳ್ಳೇದಿಟ್ಟಿದ್ರೆ ಅದು ಸಿಗೋದು ಇಲ್ಲ. ಟುಡೇದು ಹೋಯ್ತು, ಟುಮಾರೋದು ಹೋಯ್ತು. ಇಫ್ ಯು ಥಿಂಕ್ ಅಬೌಟ್ ಪಾಸ್ಟ್, ಹಿಂದಿನ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇವತ್ತಿನ ಜಾಯ್ನೂ ಹೋಯ್ತು, ನಾಳೆ ಏನಾದರೂ ಜಾಯ್ ಇಟ್ಟಿದ್ದಿದ್ರೆ ಅದು ಹೋಯ್ತು. ಯು ಆರ್ ಸ್ಪಾಯ್ಲಿಂಗ್ ಯುವರ್ ಬೆಟರ್ ಫ್ಯೂಚರ್ ಆ್ಯಂಡ್ ಬೆಟರ್ ಟುಡೇ, ಥಿಂಕಿಂಗ್ ಅಬೌಟ್ ಯುವರ್ yesterday. And what kind of foolish people we are. ಸೊ ನಾನು ಏನು ಹೇಳ್ತಾ ಬಂದೆ ಅಂದರೆ, ವೆನ್ ಗಾಡ್ ಸೇಸ್ ಸಮಥಿಂಗ್ ಟು ಡೂ ಇಟ್ ನೌ ಇಟ್ ಸೆಲ್ಫ್. ಡೋಂಟ್ ವರಿ ಅಬೌಟ್ ಟುಮಾರೋ, ಡೋಂಟ್ ಥಿಂಕ್ ಅಬೌಟ್ ಯುವರ್ ಪಾಸ್ಟ್, ಜಸ್ಟ್ ಡೂ ಇಟ್. ದೆನ್ ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್ ಮ್ಯಾನಿಫೆಸ್ಟಿಂಗ್ ಇನ್ ಯುವರ್ ಲೈಫ್. ನೀನು ತುಂಬ ಥಿಂಕ್ ಮಾಡ್ತಿದ್ಯಾ ಅಂದರೆ ಅದರ ಅರ್ಥ ಏನು ಗೊತ್ತಾ? ಯು ವಾಂಟ್ ಟು ಬಿಕಮ್ ಲೈಕ್ ಗಾಡ್. ನೀನು ದೇವ್ರ ಥರ ಆಗ್ತಾ ಇದೆಯಾ ಅಂತ ಅರ್ಥ. ನೀನು ದೇವ್ರ ಥರ ಆಗಬೇಡ. ದೇವ್ರು ಹೇಳ್ತಾರೆ, ಚಿಕ್ಕ ಮಗು ಥರ ಆಗು. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಕಿಂಗ್ಡಮ್ ಆಫ್ ಗಾಡ್ ಹಿಯರ್ ಆನ್ ಅರ್ತ್. ದಟ್ ಈಸ್ ವಾಟ್ ಯು ನೀಡ್ ಟು ಎಕ್ಸ್ಪೀರಿಯನ್ಸ್. ನೀನು ಅನುಭವಿಸ್ಬೇಕಾಗಿರೋದು ಅದೇನೆ. ಏನು ಅನುಭವ? ದೇವರ ರಾಜ್ಯವನ್ನು ನೀನು ಅನುಭವಿಸ್ಬೇಕು. ಓಕೆ, ದೇವರ ಸಾಮ್ರಾಜ್ಯವನ್ನು ನೀನು ಅನುಭವಿಸ್ಬೇಕಾದ್ರೆ ಅದಕ್ಕೆ ಕ್ರೈಟೀರಿಯಾ ಏನು, ಕಂಡೀಷನ್ಸ್ ಏನು? ಯು ಮಸ್ಟ್ ಬಿ ಲೈಕ್ ಎ ಲಿಟಲ್ ಚೈಲ್ಡ್. ನೀನು ಮಗುವಿನ ಹಾಗೆ ಆಗಬೇಕು. ದಿಸ್ ಈಸ್ ದ ಓನ್ಲಿ ಕಂಡೀಷನ್. ಯೇಸು ಹೇಳಿದ್ದು, ನೀನು ಸ್ವರ್ಗ ರಾಜ್ಯ ಅನುಭವಿಸ್ಬೇಕಾ? ಯೇಸು ಹೇಳ್ತಾರೆ, ನೀನು ಮಗು ಥರ ಆಗಬೇಕು ಅಂತ. ಮಗು ಥರ ಆಗೋದು ಅಂದರೆ, ಈಗ ನಾನು ಮಾತಾಡ್ತಾ ಇರೋ ಪಾಯಿಂಟಲ್ಲಿ ಮಗು ಥರ ಆಗೋದು ಅಂದರೆ, ಡೋಂಟ್ ಥಿಂಕ್ ಟೂ ಮಚ್ ಅಬೌಟ್ ಯೆಸ್ಟರ್ಡೇ ಆ್ಯಂಡ್ ಟುಮಾರೋ, ಆ್ಯಂಡ್ ಡೋಂಟ್ ವರಿ ಅಬೌಟ್ ಟುಡೇ ಆಲ್ಸೋ. ಚಿಕ್ಕ ಮಕ್ಕಳು ಅವರು ನಿನ್ನೆ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೋಡಿ, ನೀವು ಚಿಕ್ಕ ಮಕ್ಕಳನ್ನ ಗಮನಿಸಿ. ನಿನ್ನೆ ಆ 2 ಮಕ್ಕಳು ಗಲಾಟೆ ಮಾಡ್ಕೊಂಡಿರ್ತಾರೆ, ಇವತ್ತು ಅವ್ರು ಆಟ ಆಡ್ತಾ ಇರ್ತಾರೆ, ಇಬ್ಬರೇ ಕೂತ್ಕೊಂಡು ಚೆನ್ನಾಗಿ ಕುಸ್ತಿ ಆಡಿರ್ತಾರೆ. ಇವತ್ತು ಅವರಿಬ್ಬರು ಆಟ ಆಡ್ತಾ ಇರ್ತಾರೆ. ಅವರು ನಿನ್ನೆದು ಮೈಂಡಲ್ಲಿ ಇಟ್ಕೊಂಡು ಬದುಕೋದಿಲ್ಲ, ನಾಳೆ ಬಗ್ಗೆ ಯೋಚನೆಯೂ ಇಲ್ಲ. ಅದೇ ಚಿಕ್ಕ ಮಕ್ಕಳ ಥರ ಆಗೋದು ಅಂದರೆ. ನಾವು ದೊಡ್ಡ ದೊಡ್ಡ ಕುಸ್ತಿ ಆಡೋದೇ ಬೇಡ. ನೆನ್ನೆ ಅಲ್ಲ, ಕಳೆದ ವರ್ಷ ಅಲ್ಲ, 5 ವರ್ಷ ಅಲ್ಲ, 10 ವರ್ಷದ ಹಿಂದೆ ಹೇಳಿದ ಮಾತು, ಹಿಂದೆ ನಡೆದ ಒಂದು ಘಟನೆ ಇವತ್ತು ಎತ್ಕೊಂಡು ಬರ್ತೀವಿ. ಎಷ್ಟೋ ಗಂಡ ಹೆಂಡತಿ ಸಂಬಂಧ ಹಾಳಾಗಿ ಹೋಗ್ತಾ ಇರೋದೇ ಈ ಥರ. ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ತಾ ಇರೋರು, ನಿಮ್ಮಲ್ಲಿ ಅನೇಕ ಜೀವಿತಗಳು ಹಾಳಾಗಿ ಹೋಗ್ತಾ ಇರೋದು ಹೇಗೆ ಗೊತ್ತಾ? ದಾಂಪತ್ಯ ಜೀವನ, ಕುಟುಂಬ ಜೀವನ ಒಡೆದು ಹೋಗ್ತಾ ಇರೋದು. ಯು ಆರ್ ಬ್ರಿಂಗಿಂಗ್ ಓಲ್ಡ್ ಥಿಂಗ್ಸ್, ಯುವರ್ ಪಾಸ್ಟ್ ಲೈಫ್ ಇನ್ ಟು ಯುವರ್ ಪ್ರೆಸೆಂಟ್ ಲೈಫ್. ದಟ್ ಈಸ್ ವೇರ್ ಯು ಆರ್ ಸ್ಪಾಯ್ಲಿಂಗ್ ಯುವರ್ ಫ್ಯಾಮಿಲಿ ಲೈಫ್. ಯಾವತ್ತೋ ನಡೆದಿದ್ದು, ಹಾಳಾಗಿದ್ದು, ಡೆಡ್ ಆಗಿರೋದು, ರೋಟನ್ ಆಗಿರೋದು, ಕೊಳ್ತೋಗಿರೋದು ಹೇಳ್ಕೊಂಡು ಬರ್ತೀರಾ. ಈ ನಾಯಿನೋ ಬೇಕೋ ಯಾವತ್ತೋ ಸತ್ತು ಕೊಳ್ತು ಹೋಗಿರೋ ಇಲಿನೋ ಹೆಗಣನ ಹೀಗೆ ಮನೆ ಒಳಗಡೆ ಎಳ್ಕೊಂಡು ಬಂದು ಹಾಕಿದಾಗ ಮನೆಯೆಲ್ಲ ಗಬ್ಬು ವಾಸನೆ ಬರುತ್ತಲ್ವ? ಆ ರೀತಿಯಲ್ಲಿ ನಿಮ್ಮಲ್ಲಿ ಕೆಲವರು ಏನು ಮಾಡ್ತೀರಿ? ಹಿಂದಿನದನ್ನೆಲ್ಲ ಎಳ್ಕೊಂಡು ಬರ್ತೀರಿ. ಯಾವ ಟೈಮಿಗೆ? ಊಟ ಮಾಡೋ ಟೈಮಿಗೆ. ಆಗ ಗಂಡ ಅಂದ ಪಾತ್ರೆನ ಜಾಡಿಸಿ ಹೋಗ್ತಾನೆ, ಹೆಂಡ್ತಿನೂ ಜಾಡಿಸಿ ಹೋಗ್ತಾಳೆ. ಇಲ್ಲ, ಇಬ್ಬರು ಬೆಡ್ರೂಮಲ್ಲಿ ಒಳ್ಳೆ ರೀತಿಯಲ್ಲಿ ಮಲ್ಕೊಳ್ಳೋ ಟೈಮಲ್ಲಿ ತಗೊಂಡು ಬರ್ತೀರಿ. ಆಗ ಇರೋ ದಾಂಪತ್ಯ ಜೀವನ ಅಲ್ಲೂ ಹಾಳಾಯಿತು. ಟೋಟಲ್ ಏನಿದೆ ಅಲ್ಲಿ? ಮತ್ತೆ ಊಟ ಮಾಡೋಕ್ಕೂ ನೆಮ್ಮದಿ ಇಲ್ಲ, ಒಟ್ಟಿಗೆ ಮಲ್ಕೊಳ್ಳಿಕ್ಕೂ ನೆಮ್ಮದಿ ಇಲ್ಲ. ಇನ್ನು ಒಟ್ಟಿಗೆ ಎಲ್ಲರೂ ಪ್ರಯಾಣ ಮಾಡುವಾಗ, ಬೈಕಲ್ಲೋ, ಕಾರಲ್ಲೋ, ಬಸ್ಸಲ್ಲೋ, ಟ್ರೈನಲ್ಲೋ ಪ್ರಯಾಣ ಮಾಡುವಾಗ ಅಲ್ಲೂ ಎಳ್ಕೊಂಡು ಬರ್ತೀವಿ ಯಾವುದಾದ್ರೂ ಹಳೇದನ್ನು. ಹೆಗ್ಣನ ಇಲಿ ಬೆಕ್ಕು ಎಳ್ಕೊ ಬಂದಂಗೆ ಎಳ್ಕೊ ಬರ್ತೀವಿ.
ಈ ಟಾರ್ಚರ್ ತಡಿಯೋಕ್ಕಾಗದೆ ಕೆಲವೊಮ್ಮೆ ಗಂಡ ಏನು ಮಾಡ್ತಾನೆ, ಅವನು ಕುಡುಕನಾಗಿ ಹೋಗ್ತಾನೆ, ಅಥವಾ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾನೆ, ಅಥವಾ ಹೆಂಡತಿ ಆದವಳು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾಳೆ. ಈ ರೀತಿ ಎಲ್ಲ ನಡೆಯುತ್ತೆ. ಸೊ ಡೋಂಟ್ ಥಿಂಕ್ ಟೂ ಮಚ್ ಅಬೌಟ್ ಯುವರ್ ಪಾಸ್ಟ್. ಹಿಂದಿನದನ್ನು ಎಳ್ಕೊಂಡು ಬರಬೇಡಿ. ಚಿಕ್ಕ ಮಕ್ಕಳ ಥರ ಆಗಿ. ದೇವರು ಹೇಳ್ತಾ ಇದ್ದಾರೆ ಕೆಲವರೊಂದಿಗೆ, ಬಿ ಲೈಕ್ ಲಿಟಲ್ ಚಿಲ್ಡ್ರನ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಕಿಂಗ್ಡಮ್ ಆಫ್ ಗಾಡ್. ಏನಾಗಂದರೆ ಸ್ವರ್ಗ ರಾಜ್ಯದ ಅನುಭವ. ದೇವರ ವಾಕ್ಯನೇ ಹೇಳುತ್ತೆ. ದೇವರ ಸಾಮ್ರಾಜ್ಯ ಅಂದರೆ ಏನು ಹೇಳಿ ನೋಡೋಣ. ಯಾರಾದರೂ ವಾಕ್ಯ ಹೇಳ್ತೀರಾ? ಒಂದಲ್ಲ ಎರಡಲ್ಲ 10 ಸಾರಿ ಹೇಳಿದ್ದೀನಿ ನಾವು ವಾಕ್ಯನ. 10 ಅಲ್ಲ, ಇನ್ನೂ ಜಾಸ್ತಿ ಹೇಳಿದ್ದೀನಿ. ನೀವು ಒಂದು 10 ಸಾರಿನಾದರೂ ಕೇಳಿಸ್ಕೊಂಡಿರ್ತೀರ. ನೀವು ಒಂದು 100 ಸಾರಿನಾದರೂ ಹೇಳಿರ್ತೀನಿ ಅನ್ನೋ ಗೊತ್ತಿಲ್ಲ ನನಗೆ. ವಾಟ್ ಈಸ್ ಕಿಂಗ್ಡಮ್ ಆಫ್ ಗಾಡ್? ಬೇಗ ಹೇಳಿ. ಹೋಲಿ ಸ್ಪಿರಿಟ್. ಓಕೆ, ಒಂದು ಬೈಬಲ್ ಕೊಟೇಶನ್ ಇದೆಯಲ್ಲ, ಟಕ್ ಅಂತ ಕನೆಕ್ಟ್ ಆಗಬೇಕು ಅಲ್ಲಿಗೆ ನಿಮ್ಮ ಮೈಂಡು. ಅವಾಗಲೇ ಒಂದು ವಾಕ್ಯ ಇದೆಯಲ್ಲ, ಬೇಗ ಹೇಳಿ. ಒಂದು ಹಾಡಿದೆಯಲ್ಲ, ರೈಚಸ್ನೆಸ್, ಪೀಸ್, ಜಾಯ್ ಇನ್ ದ ಹೋಲಿ ಗೋಸ್ಟ್, ದಟ್ಸ್ ದ ಕಿಂಗ್ಡಮ್ ಆಫ್ ಗಾಡ್. ರೋಮನ್ಸ್ 14:17. ಎಷ್ಟು ಸರಿ ಹೇಳೋದಪ್ಪ. ದಡ್ಡ ತಲೆಗಳು ಇದರೊಳಗೆ ಹೋಗಲ್ಲ ಅನಿಸುತ್ತೆ. ಈ ತಲೆ ಒಳಗಡೆ ಎಲ್ಲ ಲೋಕ ಜಂಕೆ ತುಂಬಿಸ್ತಾ ಇದ್ದರೆ ಎಲ್ಲಿ ಹೋಗುತ್ತೆ ಈ ದೇವರ ವಾಕ್ಯಗಳು? ಏಕೆಂದರೆ ಹೇಳಿ ಹೇಳಿ ನನಗೆ ಬೋರ್ ಆಗ್ತಾ ಇದೆ. ನಿಮಗೂ ಕೇಳಿಸ್ಕೊಂಡು ಬೋರ್ ಆಗ್ತಾ ಇದೆಯಲ್ವಾ? ಓಕೆ, ಓದಿ. ತಿನ್ನೋದ್ರಲ್ಲಿ ಅಲ್ವೇ ಅಲ್ಲಪ್ಪ. ದೇವ್ರ ಸಾಮ್ರಾಜ್ಯದ ಅಂದರೆ ತಿನ್ನು ಕುಡಿದು ಮಜಾ ಮಾಡೋದು ಅಲ್ವೇ ಅಲ್ಲ. ಅದಲ್ಲ ದೇವ್ರ ಸಾಮ್ರಾಜ್ಯ. ಪವಿತ್ರಾತ್ಮನಿಂದ ಬರುವ ಅಥವಾ ಪವಿತ್ರಾತ್ಮನಲ್ಲಿ ಸಿಗುವ, ಓಕೆ, ಸತ್ಸಂಬಂಧ, ರೈಚಸ್ನೆಸ್, ಶಾಂತಿ, ಸಮಾಧಾನ, ಪೀಸ್ ಮತ್ತು ಸಂತೋಷ, ಜಾಯ್ ಇವುಗಳಲ್ಲಿ ಅಡಗಿದೆ. ಓಕೆ, ದ್ಯಾಟ್ ಈಸ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ಸಾಮ್ರಾಜ್ಯವನ್ನು ಅನುಭವಿಸೋದು ಅಂದರೆ ಏನು ಗೊತ್ತಾ? ರೈಚಿಯಸ್ನೆಸ್ ಆಫ್ ಗಾಡ್, ಪೀಸ್ ಆಫ್ ಗಾಡ್, ಜಾಯ್ ಆಫ್ ಗಾಡ್ ಎಕ್ಸ್ಪೀರಿಯನ್ಸಿಂಗ್ ಇನ್ ಯುವರ್ ಲೈಫ್. ದಟ್ ಈಸ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯದ ಅನುಭವ ಅಂದರೆ ಬೇರೆ ಏನೂ ಅಲ್ಲ, ದೇವರಲ್ಲಿರುವ ನೀತಿ. ಅಂದರೆ ದೇವರಲ್ಲಿರುವ ನೀತಿ ಅಂದರೆ ದೇವರ ಒಂದು ಸ್ವಭಾವ ನನ್ನಲ್ಲಿ ಅನುಭವ ಆಗುತ್ತೆ. ದ ರೈಟ್ ನೇಚರ್ ಆಫ್ ಗಾಡ್, ಗಾಡ್ಸ್ ನೇಚರ್. I can experience God's nature. You can experience God's nature. ದೇವರ ನೇಚರ್ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ದೇವರ ನೇಚರ್ ಏನು? ಫಾರ್ ಎಕ್ಸಾಂಪಲ್, ನಮ್ಮ ನೇಚರ್ ಏನು? ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಕಾಮ, ಕ್ರೋಧ, ಹೊಲಸು, ಲಸ್ಟ್ ಆಫ್ ಮನಿ, ಲಸ್ಟ್ ಆಫ್ ಥಿಂಗ್ಸ್, ಹೇಟ್ರೇಟ್, ಆಲ್ ದೀಸ್ ಥಿಂಗ್ಸ್. ದಟ್ ಈಸ್ ಅವರ್ ನೇಚರ್. ವಾಟ್ ಈಸ್ ಗಾಡ್ಸ್ ನೇಚರ್? ಗಾಡ್ಸ್ ನೇಚರ್ ಇಸ್ ಅಗೇನ್ಸ್ಟ್ ಅವರ್ ನೇಚರ್. ಈಗ ಏನು ಹೇಳಿದ್ನ ಇದಕ್ಕೆ ಆಪೋಸಿಟ್ ಅಲ್ವಾ? ಸೊ ರೈಚಿಯಸ್ನೆಸ್, ಗಾಡ್ಸ್ ನೇಚರ್. ಪೀಸ್, ಡಿವೈನ್ ಪೀಸ್, ದೈವಿಕ ಸಮಾಧಾನ, ಡಿವೈನ್ ಜಾಯ್, ದೈವಿಕ ಆನಂದ. ದ್ಯಾಟ್ ಈಸ್ ದ ಕಿಂಗ್ಡಮ್ ಆಫ್ ಗಾಡ್. ಪವಿತ್ರಾತ್ಮನಲ್ಲಿ ಇರುವ ನೀತಿವಂತಿಕೆ, ಆನಂದ, ಶಾಂತಿ, ಸಮಾಧಾನ ಇದೇ ಆಗಿದೆ ದೇವರ ರಾಜ್ಯ. ಇದು ಅನುಭವಿಸ್ಲಿಕ್ಕೆ ಇವತ್ತು ಎಷ್ಟೋ ಜನ ಕ್ರೈಸ್ತರಿಗೆ ಆಗ್ತಾ ಇಲ್ಲ, ಮಿಕ್ಕವರಿಗೂ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಕಾರಣ ಏನು? ನಾವು ಚಿಕ್ಕ ಮಕ್ಕಳ ಥರ ಆಗಲಿಕ್ಕೆ ತಯಾರಿಲ್ಲ. ನಾವು ತುಂಬ ಬ್ರಿಲಿಯಂಟ್ ಆಗಿಬಿಟ್ರೆ ದೇವರ ರಾಜ್ಯ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಬೈಬಲ್ ತುಂಬ ಬಾಯ್ಹರ್ಟ್ ಮಾಡ್ಕೊಂಡು ಬಿಟ್ಟರು ದೇವರ ರಾಜ್ಯ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಬೈಬಲ್ ಗೊತ್ತಿರ್ಬೋದು, ತುಂಬ ಬೋಧನೆ ಮಾಡ್ಬೋದು, ಅಥವಾ ಏನೇನೋ ಮಾಡ್ಬೋದು, ಅನೇಕ ಕಾರ್ಯಗಳನ್ನ ಮಾಡ್ಬೋದು. ಏನು ಪ್ರಯೋಜನ? ದೇವರ ವಾಕ್ಯ ತುಂಬ ಬಾಯ್ಹರ್ಟ್ ಮಾಡಿಕೊಂಡು ನಿನಗೆ ದೇವರ ರಾಜ್ಯನ ಅನುಭವಿಸ್ಲಿಕ್ಕೆ ಆಗದೇ ಇದ್ದರೆ ಏನು ಪ್ರಯೋಜನ? ನೀನು ಬೆಳಗ್ಗೆ ಪ್ರಾರ್ಥನೆ, ಮಧ್ಯಾಹ್ನ ಪ್ರಾರ್ಥನೆ, ರಾತ್ರಿ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಎಲ್ಲ ಮಾಡಿ 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 ದೇವರ ರಾಜ್ಯ ನಿನಗೆ ಅನುಭವಿಸ್ಲಿಕ್ಕೆ ಆಗದೇ ಇದ್ದರೆ ಏನು ಪ್ರಯೋಜನ?
ನೀನು ಪ್ರತಿದಿನ ಬಲಿಪೂಜೆಗೆ ಬಂದು ಪರಮಪ್ರಸಾದ ತೆಗೆದುಕೊಂಡು ಹೋಗಿ ನಿನಗೆ ದೇವರ ರಾಜ್ಯ ಅನುಭವಿಸ್ಲಿಕ್ಕಾಗದೇ ಇದ್ದರೆ ಏನು ಪ್ರಯೋಜನ ಆಯಿತು? ಏನು ಪ್ರಯೋಜನ ಇಲ್ಲ ಅಲ್ವಾ? ಗುಡ್ ಫಾರ್ ನಥಿಂಗ್. ಆದ್ದರಿಂದ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. ಪ್ರತಿಯೊಬ್ಬರ ಜೀವಿತದಲ್ಲೂ ನಾವು ಯೋಚನೆ ಮಾಡ್ತೀವಿ, ಇದೆಲ್ಲ ಆಗುತ್ತಾ? ಆಗುತ್ತೆ. ವೆನ್ ಯು ಗೋ ಇನ್ ಗಾಡ್ಸ್ ವೇ, ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್. ಇಫ್ ಯು ವಾಕ್ ಇನ್ ಯುವರ್ ವೇ, ಇಟ್ ಕೆನಾಟ್ ಪಾಸಿಬಲ್. ನಿನ್ನ ದಾರಿಯಲ್ಲೇ ಹೋದರೆ ಇದು ಖಂಡಿತ ಸಾಧ್ಯ ಇಲ್ಲ. ದೇವರ ದಾರಿಯಲ್ಲಿ ಹೋದರೆ ಖಂಡಿತವಾಗಲೂ ಇದು ಸಾಧ್ಯ ಇದೆ. ಅದಕ್ಕೇನು ಬೇಕು? ಅದಕ್ಕೆ ಮಗುವಿನಂಥ ಹೃದಯ ಬೇಕು. ಈಗ ಸದ್ಯಕ್ಕೆ ನಮ್ಮ ಹೃದಯ ತಗೊಂಡು ಹೋದರೆ ನಮಗಾಗಲ್ಲ. ಇದನ್ನು ರಿಪೇರಿ ಮಾಡಬೇಕು. ಇದನ್ನು ಒಂದು ಚಿಕ್ಕ ಮಗುವಿನ ಥರ ಹೃದಯ ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ಳೋದು? ಈಗ ಅದೊಂದು ಕಷ್ಟ ಅಲ್ವಾ? ಹೃದಯ ಈಗ ತುಂಬ ಬಲ್ತು ಹೋಗ್ಬಿಟ್ಟಿದೆ, ಕೊಬ್ಬಿ ಹೋಗ್ಬಿಟ್ಟಿದೆ. ಇದನ್ನು ಮಗುವಿನ ಥರ ಮಾಡಿಕೊಳ್ಳೋದು ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ ಆಗುತ್ತೆ. ಹೇಗೆ ಮಾಡ್ಕೊಳ್ಳೋದು? ನಮ್ಮ ಈ ಕೊಬ್ಬಿದ ಹೃದಯಗಳನ್ನು, ಕಠಿಣವಾದ ಹೃದಯಗಳನ್ನು, ಬಲಿತು ಹೋಗಿರುವ ಹೃದಯಗಳನ್ನು ಈಗ ಚಿಕ್ಕ ಮಗುವಿನ ಥರ ಹೃದಯಕ್ಕೆ ಪರಿವರ್ತನೆ ಮಾಡಿಕೊಂಡ್ರೆ ಮಾತ್ರನೇ. ಯೇಸು ಹೇಳ್ತಾರಲ್ಲ, ನೀವು ಪರಿವರ್ತನೆ ಹೊಂದಿ ಯಾರ ಥರ ಆಗಬೇಕಂತೆ? ಮಕ್ಕಳ ಥರ ಆಗಬೇಕಂತೆ. ಮ್ಯಾಥ್ಯೂ 18:3, ಮತ್ತಾಯ 18:3, ಮತ್ತಾಯನ ಶುಭ ಸಂದೇಶ 18ನೇ ಅಧ್ಯಾಯ 3ನೇ ವಾಕ್ಯ. ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದೇ ಇದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ ಮತ್ತು ಅನುಭವಿಸಲಾರಿರಿ ಎಂದು ನಿಮಗೆ ನಾನು ನಿಶ್ಚಯವಾಗಿಯೂ ಹೇಳುತ್ತೇನೆ. ಟ್ರೂಲಿ ಟ್ರೂಲಿ ಐ ಸೇ ಟು ಯು. ಯೇಸು ಹೇಳುವಂಥ ಮಾತು. ನಾನು ನಿಮಗೆ ಖಂಡಿತವಾಗಿಯೂ ಹೇಳ್ತೀನಿ, ನೀವು ಏನೇ ಪ್ರಾರ್ಥನೆ ಮಾಡಿ, ಎಷ್ಟೇ ಉಪವಾಸ ಮಾಡಿ, ಎಷ್ಟೇ ಬೈಬಲ್ ಓದಿ, ಚರ್ಚಿಗೆ ಬನ್ನಿ, ಅದು ಮಾಡಿ ಇದು ಮಾಡಿ ಎಲ್ಲ ಮಾಡಿ, ಆದರೆ ನಿಮ್ಮ ಒಳಗಡೆ ನಿಮ್ಮ ಹೃದಯದಲ್ಲಿ ನೀವು ಪರಿವರ್ತನೆ ಹೊಂದದೆ ಮಕ್ಕಳ ಥರ ಆಗದೆ ಹೋದರೆ ನಿಮಗೆ ಸ್ವರ್ಗ ರಾಜ್ಯದ ಅನುಭವ ಇಲ್ಲ. ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಕಿಂಗ್ಡಮ್ ಆಫ್ ಗಾಡ್. ಈ ಸ್ವರ್ಗ ರಾಜ್ಯದ ಅನುಭವ ಇಲ್ಲದೆ ಇರೋದ್ರಿಂದನೇ ನಾವೇನು ಮಾಡ್ತೀವಿ? ಕುಡುಕುತನ, ವ್ಯಭಿಚಾರ, ಲೋಕ, ದುಂದೌತಣ, ಎಂಟರ್ಟೈನ್ಮೆಂಟ್, ಅದು ಇದು ಈ ಅನುಭವಕ್ಕೆ ಹೋಗ್ತೀವಿ. Why we are searching for different taste today? Because our life is not tasty. We are not able to experience the taste of the Holy Spirit. We are not tasting Jesus today. We are not experiencing the kingdom of God today. That is why we are running behind some other taste of this world which will lead us to destruction. ಯೇಸು ಕ್ರಿಸ್ತನ ಅನುಭವ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ, ಸ್ವರ್ಗರಾಜ್ಯದ ಅನುಭವ ನನ್ನೊಳಗಡೆ ಆಗದೆ ಇರೋದ್ರಿಂದನೇ ನಾನೇನು ಮಾಡ್ತೀನಿ? ಅಲ್ಲಿ ಇಲ್ಲಿ ಅಲಿತೀನಿ ಬೇರೆ ರುಚಿಗಾಗಿ, ಬೇರೆ 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 ರುಚಿಯನ್ನು ಹುಡ್ಕೊಂಡು ಹೋಗ್ತೀನಿ. ಅದು ಏನು ಮಾಡುತ್ತೆ? ಇವತ್ತು ನಾವು ನೋಡ್ತೀವಿ, ಶುಗರ್, ಸಕ್ಕರೆ ಕಾಯಿಲೆ ಅನೇಕರಿಗೆ ಬರ್ತದೆ. ಕಾರಣ ಏನು ಅಂದರೆ ರುಚಿಯಾಗಿರೋ ತಿಂದೇ ಬರೋದಂತೆ. ಹೆಚ್ಚು ರುಚಿಯಾಗಿರೋ ತಿಂತೀವಿ. ಈಗ ಯಾರಿಗೂ ನಮಗೆ ಕಹಿ ಅನ್ನೋದು ಯಾರಿಗೂ ಇಷ್ಟ ಇಲ್ಲ ಅಲ್ವಾ? ಎಲ್ರಿಗೂ ಸಿಹಿಯಾಗಿರೋದಿರಬೇಕು, ರುಚಿಯಾಗಿರಬೇಕು. ರುಚಿಯಾಗಿರೋದು, ಸಿಹಿಯಾಗಿರೋದು ತಿಂದರೆ ಹೆಚ್ಚು ಜನಕ್ಕೆ ಇವತ್ತು ಅದರಿಂದ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅದಕ್ಕೆ ಬಂದಿದೆಯಾ ಅಂತ. ಸೊ ಎಲ್ಲರೂ ವಿಜ್ಞಾನಿಗಳು ಕಂಡು ಹಿಡ್ಕೊಂಡಿರೋದು ಆ ಥರ, ಪ್ರಪಂಚ ನಂಬಿರೋದು ಆ ಥರ, ವಾಟ್ ಎವರ್ ಇಟ್ ಈಸ್. ಅದೇ ರೀತಿ ಈ ರುಚಿ ಹಿಂದೆ ಹೋದರೆ ಏನಾಗುತ್ತೆ? ನಿನ್ನ ಆತ್ಮಿಕ ಜೀವನ ಸಕ್ಕರೆ ಕಾಯಿಲೆ ಬರುತ್ತೆ. ನಿನ್ನ ಆತ್ಮಿಕ ಜೀವನಕ್ಕೆ ಶುಗರ್ ಬಂದ್ಬಿಡುತ್ತೆ. ಆಮೇಲೆ ಸ್ಪಿರಿಚುವಲ್ ಲೈಫಿಗೆ ಸ್ಪಿರಿಚುವಲಿ ಶುಗರ್ ಪೇಷಂಟ್ ಆಗಬೇಕಾಗುತ್ತೆ. ಆಮೇಲೆ ಫಿಸಿಕಲಿ ಓಕೆ, ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ. ಸ್ಪಿರಿಚುವಲಿ ಶುಗರ್ ಪೇಷಂಟ್ ಆಗಿಬಿಟ್ರೆ ತುಂಬ ಕಷ್ಟ. ಆಮೇಲೆ ಕೆಲವರು ಹೇಳ್ತಾರಲ್ವಾ, ಶುಗರ್ ಬಂದುಬಿಟ್ರೆ ಹೋಗೋದೇ ಇಲ್ಲ ಪರ್ಮನೆಂಟ್ ಅಂತ. ಆ ಥರ ಪರ್ಮನೆಂಟ್ ಆಗಿ ನಿಮ್ಮ ಸ್ಪಿರಿಚುವಲಿ ಶುಗರ್ ಪೇಷಂಟ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಅದರಿಂದ ಏನು ಮಾಡಬೇಕೀಗ?
ನಾವು ದೇವರ ವಾಕ್ಯಕ್ಕೆ ಕನೆಕ್ಟ್ ಆಗಬೇಕು. ದೇವರ ವಾಕ್ಯಕ್ಕೆ ನಿಜವಾಗ್ಲೂ ಕನೆಕ್ಟ್ ಆದರೆ ಜ್ಞಾನೋಕ್ತಿ 4:22 ಹೇಳುತ್ತೆ, ಇದು ನಿನ್ನ ಶರೀರದಲ್ಲಿರುವ ರೋಗ ಮಾತ್ರ ಅಲ್ಲ, ನಿನ್ನ ಅಂತರಂಗದಲ್ಲಿರುವ ರೋಗನೂ ಕೂಡ ಇದು ವಾಸಿ ಮಾಡುತ್ತೆ. ಯಾವುದು? ದೇವರ ವಾಕ್ಯ, ಜೀಸಸ್. ದೇವರ ವಾಕ್ಯವಾದ ಪ್ರಭು ಯೇಸುವಿಗೆ ನಿನ್ನ ಲೈಫ್ ಕನೆಕ್ಟೆಡ್ ಆಗಿದ್ದರೆ ಯು ಕ್ಯಾನ್ ರಿಸೀವ್ ಫಿಸಿಕಲ್ ಹೆಲ್ತ್ ಆ್ಯಸ್ ವೆಲ್ ಆ್ಯಸ್ ಸ್ಪಿರಿಚುವಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೆಲ್ತ್. ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಆತ್ಮಿಕವಾಗಿಯೂ ನಾವು ಸೌಖ್ಯವನ್ನು ಬಲವನ್ನು ಹೊಂದಿಕೊಳ್ಳಿಕ್ಕಾಗುತ್ತೆ ವೆನ್ ಯು ಆರ್ ಟ್ರೂಲಿ ಕನೆಕ್ಟೆಡ್ ಟು ಜೀಸಸ್, ಬಿಕಾಸ್ ಜೀಸಸ್ ಈಸ್ ದ ಸೋರ್ಸ್ ಆಫ್ ಆಲ್ ಹೀಲಿಂಗ್. Jesus is the healer. Jesus is the source of life, eternal life. When you connect to Jesus, you can experience what is there in Jesus. You can experience what is there in Jesus. ಯೇಸುವಿನಲ್ಲಿ ಏನಿದೆಯೋ ಅದು ನಿನಗೆ ಅನುಭವಿಸ್ಲಿಕ್ಕೆ ಆಗ್ತದೆ. What is there in Jesus? Eternal life, righteousness, peace, joy. You can experience. ಯೇಸು ಯಾರಿಗಾಗಿ ಬಂದಿದ್ದು? ನಮಗಾಗಿ, ನನಗಾಗಿ. ಯೇಸು ಯಾರಿಗಾಗಿ ಜೀವಿಸ್ತಾ ಇರೋದು? ನನಗಾಗಿ. ಓದಿ ನೋಡೋಣ ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 20ರಿಂದನೇ ಓದಿ, 20 ಆನ್ವರ್ಡ್ಸ್. ಮಗನೇ, ಮಗನೇ, ಮಗಳೇ, ನನ್ನ ಮಾತನ್ನು, ಯಾರ ಮಾತನ್ನು? ನನ್ನ ಮಾತನ್ನು, ದೇವರ ಮಾತನ್ನು ಆಲಿಸು. ನನ್ನ ನುಡಿಗಳಿಗೆ ಕಿವಿಗೊಡು. ನನ್ನ ನುಡಿಗಳಿಗೆ, ನನ್ನ ಮಾತುಗಳಿಗೆ, ನನ್ನ ಇನ್ಸ್ಟ್ರಕ್ಷನ್ಸ್ಗೆ ಕಿವಿಗೊಡು. ಅವು, ದೇವರ ಮಾತುಗಳು ನಿನ್ನ ಕಣ್ಣಿಗೆ ಮರೆಯಾಗದೇ ಇರಲಿ. ಎಲ್ಲಿ ಭದ್ರವಾಗಿರಲಿ? ಇನ್ನೊಂದು, ನಿನ್ನ ಹೃದಯದೊಳಗಡೆ ದೇವರ ವಾಕ್ಯ ಯಾರಿಗೆಲ್ಲ ಭದ್ರವಾಗಿ ಇಟ್ಕೋಬೇಕು ಅಂತ ಆಸೆ ಇದೆಯೋ, ನೀವು ಬೇರೆ ಎಲ್ಲ ಎತ್ತಿ ಹೊರಗೆ ಹಾಕ್ಬೇಕಾಯ್ತಾ? ಬೇಡದೇ ಇರುವ ಮಾತುಗಳು, ಲೋಕನ ಎತ್ತಿ ಹೊರಗೆ ಹಾಕಬೇಕು. ನೀವು ಇಲ್ಲಿ ಕಸ ಕಡ್ಡಿ ಎಲ್ಲ ತುಂಬ್ಕೊಂಡು ಕೂರಿಸ್ಕೊಂಡ್ರೆ ದೇವರ ವಾಕ್ಯಗಳು ಇಲ್ಲಿ ಇರೋದು ಇಲ್ಲ, ಕೆಲಸ ಮಾಡೋದು ಇಲ್ಲ. ನಿನ್ನ ಹೃದಯದೊಳಗಡೆ ಬೆಲೆ ಇರೋದನ್ನು ಇಟ್ಕೋ, ಆಗ ನಿನ್ನ ಜೀವನಕ್ಕೆ ಬೆಲೆ ಇರುತ್ತೆ. ನಮ್ಮ ಜೀವನಕ್ಕೆ ಬೆಲೆ ಯಾಕೆ ಇವತ್ತಿಲ್ಲ ಅಂದರೆ, ಬೆಲೆ ಉಳ್ಳದ್ದನ್ನು ನಿನ್ನ ಹೃದಯದಲ್ಲಿ ಇಟ್ಕೊಂಡಿಲ್ಲ. ಮನೆಯಲ್ಲೆಲ್ಲೋ ಇಟ್ಕೊಂಡಿರ್ತೀಯ, ಹೃದಯದಲ್ಲಿ ಇಟ್ಕೋಬೇಕು. ಇಫ್ ಯು ಕೀಪ್ ದ ಮೋಸ್ಟ್ ವ್ಯಾಲ್ಯೂಯಬಲ್ ಥಿಂಗ್ಸ್ ಇನ್ ಯುವರ್ ಹಾರ್ಟ್, ಯು ವಿಲ್ ಹ್ಯಾವ್ ಎ ವ್ಯಾಲ್ಯೂಯಬಲ್ ಲೈಫ್. ಯು ವಿಲ್ ಹ್ಯಾವ್ ವ್ಯಾಲ್ಯೂ ಫಾರ್ ಯುವರ್ ಲೈಫ್. ನಿನ್ನ ಜೀವನಕ್ಕೆ ಒಂದು ಮೌಲ್ಯ, ಒಂದು ಬೆಲೆ ಬರುತ್ತೆ. ಯಾವಾಗ ಗೊತ್ತಾ? ಬೆಲೆ ಉಳ್ಳದ್ದನ್ನು ನೀನು ನಿನ್ನ ಹೃದಯದೊಳಗಡೆ ಇಟ್ಕೊಂಡ್ರೆ. ಆದರೆ ಏನೂ ಬೆಲೆ ಇಲ್ಲದಿರ್ತಕ್ಕಂಥ ಬರೀ ಲೋಕವನ್ನು ನಿನ್ನ ಹೃದಯದೊಳಗಡೆ ಇಟ್ಕೊಂಡು ದೇವರ ವಾಕ್ಯವನ್ನು ಮನೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿನ್ನ ಜೀವನಕ್ಕೆ ಬೆಲೆ ಇಲ್ಲದ್ದಾಗಿ ಹೋಗ್ತದೆ. ಪೇತ್ರ ಹೇಳ್ತಾರೆ, ನಿನ್ನ ಮಾತಿಗೆ ಬೆಲೆ ಕೊಟ್ಟು, ದೇವರ ಮಾತಿಗೆ ಬೆಲೆ ಕೊಟ್ಟು ಬಲೆ ಹಾಕ್ತೀವಿ ಅಂತ ಹೇಳಿ ಬೇರೆ ಯೋಚನೆ ಮಾಡ್ತಾ ಇಲ್ಲ. ಹಿಂದಿನದು ಯೋಚನೆ ಮಾಡ್ತಾ ಇಲ್ಲ, ಮುಂದಿನದು ಯೋಚನೆ ಮಾಡ್ತಾ ಇಲ್ಲ. ಸಿಗದೇ ಇದ್ದರೆ ಬಲೆ ಹಾಕಿದ್ದು ವೇಸ್ಟ್ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇಲ್ಲ. ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದೀವಿ, ಆದ್ದರಿಂದ ಸಿಗೋದಿಲ್ವೋ ಏನೋ ಅಂತಲೂ ಯೋಚನೆ ಮಾಡ್ತಾ ಇಲ್ಲ. ಆದರೆ ಒಂದು ಮಾತನ್ನು ಹೇಳಿ ಹಾಕ್ತಾ ಇದ್ದಾರೆ, ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದೀವಿ, ಒಂದು ಸಿಕ್ಕಿಲ್ಲ, ಪರವಾಗಿಲ್ಲ, ನಿನ್ನ ಮಾತಿಗೆ ಬೆಲೆ ಕೊಡ್ತಾ ಇದ್ದೀವಿ. ಸಿ, ದಟ್ ಈಸ್ ಕಂಪ್ಲೀಟ್ ಡಿಪೆಂಡೆನ್ಸಿ ಆನ್ ಗಾಡ್. ದೇವರನ್ನ ಪೂರ್ತಿಯಾಗಿ ಡಿಪೆಂಡ್ ಆಗೋದಂದರೆ ಅದು. ಇಸ್ ನಾಟ್ ವರಿಡ್ ಅಬೌಟ್ ಪಾಸ್ಟ್, ನಾಟ್ ವರಿಡ್ ಅಬೌಟ್ ಫ್ಯೂಚರ್, ನಾಟ್ ವರಿಡ್ ಅಬೌಟ್ ಪ್ರೆಸೆಂಟ್, ಡೂಯಿಂಗ್ ವಾಟ್ ಗಾಡ್ ಸೇಸ್ ನೌ. ಟೋಟಲ್ ಡಿಪೆಂಡೆನ್ಸಿ ಆನ್ ಗಾಡ್. ಯು ವಿಲ್ ಸಿ ಮಿರಕಲ್ಸ್ ಎವ್ರಿ ಡೇ. ಪ್ರತಿದಿನ ನೀವು ಅದ್ಭುತ ನೋಡ್ತೀರಿ. ಅದ್ಭುತಕ್ಕಾಗಿ ನೀವು ಅಲೆಯೋದು ಬೇಡ. ಯಾವುದೋ ಒಂದು ಧ್ಯಾನ ಕೂಟಕ್ಕೋ ಯಾವುದೋ ಒಂದು ಬ್ರದರ್ ಹಿಂದೆನೋ ನೀವು ಅಲೆಯುವ ಅವಶ್ಯಕತೆ ಬರೋದಿಲ್ಲ ಅದ್ಭುತಕ್ಕಾಗಿ. ಯು ವಿಲ್ ಸಿ ಮಿರಾಕಲ್ಸ್ ವೆರ್ ಎವರ್ ಇಟ್ ಈಸ್ ನೀಡೆಡ್. ನಿನಗೆ ಎಲ್ಲೆಲ್ಲಿ ಬೇಕಾಗಿದೆಯೋ, ಅಗತ್ಯ ಇದೆಯೋ, ಅಲ್ಲಲ್ಲಿ ಅದ್ಭುತವನ್ನು ನೀನು ನೋಡ್ತೀಯ, ದೇವ್ರು ಮಾಡಿಕೊಡ್ತಾರೆ. ಸಮ್ ವಂಡರ್ಫುಲ್ ಗಾಡ್. ಅವರ್ ಗಾಡ್ ಇಸ್ ಆಸಮ್ ಗಾಡ್. ಓಕೆ, ಇಟ್ಸ್ ನಾಟ್ ಎ ಡೆಡ್ ಗಾಡ್. ಸತ್ತೋಗಿರೋ ದೇವರಲ್ಲ, ಇಟ್ಸ್ ಆಸಮ್ ಗಾಡ್. ಯು ಕೆನಾಟ್ ಇಮ್ಯಾಜಿನ್ ಗಾಡ್. ದೇವ್ರನ್ನ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಜಡ್ಜ್ ಮಾಡೋಕ್ಕಾಗಲ್ಲ ದೇವ್ರು ಇಷ್ಟೇ ಹೀಗೆ ಅಂತ. ಗಾಡ್ ಈಸ್ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್ ಆ್ಯಂಡ್ ಹೀ ಈಸ್ ಏಬಲ್ ಟು ಡೂ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್, ಬಿಯಾಂಡ್ ಯುವರ್ ಎಕ್ಸ್ಪೆಕ್ಟೇಷನ್. ಒಂದು ವಾಕ್ಯನೇ ಇದೆ, ಇದೆಯಾ? ಆ ಥರ ಎಲ್ಲ ವಾಕ್ಯ ಇದೆ. ನಾನು ಸುಮ್ಮನೆ ಏನೋ ಡೈಲಾಗ್ ಹೇಳ್ತಾ ಇರೋದಿಲ್ಲ, ವರ್ಡ್ ಆಫ್ ಗಾಡ್ ಹೇಳ್ತಾ ಇರೋದು. ಕೆಲವರು ಅದೇನೋ ಒಂದು ಡೈಲಾಗ್ ಥರ ಅಂತ ತಗೊಂಡಿದ್ದೀರಿ, ಅದಕ್ಕೆ ನಾನು ಹೇಳ್ತೀನಿ ವಾಕ್ಯ. ಎಫಿಷಿಯನ್ಸ್ 3:18
19 ನೋಡಿ. 19 21 ಸಾರಿ. ಹಾಂ ಏನು ಮಾಡಲು ದೇವರು ಶಕ್ತರು? Now to him who by the power at work within us is able to accomplish abundantly far more than all we can ask or imagine. ನೋಡಿ ಎಷ್ಟು ಚೆನ್ನಾಗಿದೆ. How much you can imagine, but God can do beyond that. That means you cannot imagine God. You cannot judge God. ದೇವರಿಷ್ಟೇ ಅಂತ ನೀನು ಜಡ್ಜ್ ಮಾಡೋಕ್ಕಾಗೋದಿಲ್ಲ, ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. Now to him who by the power at work within us is able to accomplish abundantly far more than all we can ask or imagine, to him be the glory in the church and in Christ Jesus to all generations forever and ever. Amen. ನಮ್ಮಲ್ಲಿ ಕಾರ್ಯ ಸಾಧಿಸುವ ಪವಿತ್ರಾತ್ಮನ ಶಕ್ತಿಯ ಮುಖಾಂತರ ನಮ್ಮ ಆಶೆ ಆಕಾಂಕ್ಷೆಗಳಿಗಿಂತಲೂ ಬೇಡಿಕೆ ಕೋರಿಕೆಗಳಿಗಿಂತಲೂ ಅಧಿಕವಾದದ್ದನ್ನು ಮಾಡಲು ದೇವರು ಶಕ್ತರಾಗಿದ್ದಾರೆ. ಆಮೇನ್. ಇದು ಯಾರ ಜೀವನದಲ್ಲಿ? ಇದು ಎಲ್ಲರ ಜೀವನದಲ್ಲೂ ಅಲ್ಲ. ನಿನ್ನೊಳಗಡೆ ಪರಿಶುದ್ಧಾತ್ಮರಿದ್ರೆ, ಅದನ್ನೇ ಹೇಳಿದ್ದು. ನೌ ಟು ಹಿಮ್ ಹೂ ಬೈ ದ ಪವರ್ ಅಟ್ ವರ್ಕ್ ವಿದಿನ್ ಅಸ್. What power is working within you? That is important. He is talking about the power of the Holy Spirit. If the power of God is working in you, through that power God will accomplish miracles, wonders in your life beyond your expectations and imagination. Who will do it? Who will accomplish it? God. ಹೋಲಿ ಸ್ಪಿರಿಟ್, ಗಾಡ್ ಇನ್ ಯು. ನಿನ್ನ ಒಳಗಡೆ ಇರುವ ಪರಿಶುದ್ಧಾತ್ಮ ದೇವರು ನಿನ್ನ ಬೇಡಿಕೆ ಕೋರಿಕೆಗಳಿಗಿಂತಲೂ ಆಸೆ ಆಕಾಂಕ್ಷೆಗಳಿಗಿಂತಲೂ ಹೆಚ್ಚಿನದನ್ನು ಮಾಡಲು ಶಕ್ತರಾಗಿದ್ದಾರೆ. ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 100 ರೂಪಾಯಿ ನಿಮಗೆ ನೀಡಿದೆ. 100 rupees ಈಸ್ ಯುವರ್ ನೀಡ್. ಓಕೆ, ನೀವು 100 ರೂಪಾಯಿ ದೇವರೇ ನೀನು ಕೊಡ್ತೀಯಾ ಎಂದು ನನಗೆ ನಂಬಿಕೆ ಇದೆ ಎಂದು ನಂಬಿ ನೀವು ಪ್ರಾರ್ಥಿಸ್ತಾ ಇದ್ದೀರಿ 100 ರೂಪಾಯಿಗೋಸ್ಕರ ಅಂತ ಇಟ್ಕೊಳ್ಳಿ. ಆದರೆ ದೇವರು ನಿಮಗೆ ಕೊಡೋದು 100 ರೂಪಾಯಿನೂ ಅಲ್ಲ, 1000 ರೂಪಾಯಿನೂ ಅಲ್ಲ, 5000 ರೂಪಾಯಿನೂ ಅಲ್ಲ, 10,000 ರೂಪಾಯಿನೂ ಅಲ್ಲ, 10 ಕೋಟಿನೂ ಅಲ್ಲ, 100 ಕೋಟಿನೂ ಅಲ್ಲ, 1000 ಕೋಟಿನೂ ಅಲ್ಲ. ಈಗ ನಾನು ಹೇಳ್ತಾ ಇರುವಾಗ ನಿಮಗೆ ಇಮ್ಯಾಜಿನ್ ಮಾಡೋಕ್ಕೂ ಆಗ್ತಾಯಿಲ್ಲ ಅಲ್ವಾ? ನೀವು ಹೀಗೆ ಹೋಗ್ತಾ ಇದ್ದೀರಿ. ಅದೇ 10 ಕೋಟಿನೂ ಅಲ್ಲ, 100 ಕೋಟಿನೂ ಅಲ್ಲ, 1000 ಕೋಟಿನೂ ಅಲ್ಲ, 5000 ಕೋಟಿನೂ ಅಲ್ಲ. ಥಿಂಕ್. 20,000 ಕೋಟಿನೂ ಅಲ್ಲ. ಥಿಂಕ್. ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್. ಯು ಕೆನಾಟ್ ಲಿಮಿಟ್. ಯು ಕೆನಾಟ್ ಲಿಮಿಟ್. ನಿನಗೆ ಲಿಮಿಟ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ತಪ್ಪಾಗಿ ತಿಳ್ಕೊಬೇಡಿ, ಇದು ಯಾವುದೋ ದುಡ್ಡು ಸಿಗುತ್ತೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ದುಡ್ಡಿನ ಬಗ್ಗೆ ಅಲ್ಲ. ನಮಗೆ ದುಡ್ಡು ಹೇಳಿದ್ರೇ ಅರ್ಥ ಆಗೋದು. ಅದಕ್ಕೆ ಎಕ್ಸಾಂಪಲ್ ತೊಗೊಂಡಿದ್ದು. ಯೇಸು ಸ್ವಾಮಿ ಸಹಮತಿ ತಗೋಬೇಕಾದ್ರೆ ಎಲ್ಲ ಈ ಲೋಕದೆಲ್ಲ ತಗೊಂಡು ಹೇಳಿದ್ರಲ್ವ. ಯಾಕೆ ಅಂದರೆ ನಮ್ಮ ತಲೆಗೆ ಇದು ಹೋಗೋದಿಲ್ಲ. ಸ್ವರ್ಗ ಸಾಮ್ರಾಜ್ಯದ ವಿಷಯಗಳು ಇದ್ದ ಹಾಗೆ ಹೇಳಿದರೆ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೇ ಕೆಲವೊಂದು ಸಾಮತಿಗಳಲ್ಲಿ ಹೇಳಿದ್ದು. ಈ ದುಡ್ಡು ಅಂದರೆ ಎಲ್ರಿಗೂ ಅರ್ಥ ಆಗುತ್ತೆ. ಬುದ್ಧಿವಂತರಿಗೂ ಅರ್ಥ ಆಗುತ್ತೆ, ದಡ್ಡರಿಗೂ ಅರ್ಥ ಆಗುತ್ತೆ, ಎಲ್ಲರಿಗೂ ಅರ್ಥ ಆಗುತ್ತೆ. ಸೊ 10 ರೂಪಾಯಿ ಕೇಳಿದರೆ 10,000 ಕೋಟಿಗಿಂತನೂ ಹೆಚ್ಚ. ವಾ, ಅವು ಖುಷಿಯಾಗುತ್ತೆ. ಕರೆಕ್ಟ್ ತಾನೆ? ನೋಡಿ, ಕೆಲವ್ರ ಮುಖ ಎಲ್ಲ ಈಗ ಅರಳಿತು. ಯಾಕೆಂದರೆ ವಾಕ್ಯ ಹೇಳುವಾಗ ಅರಳೋದಿಲ್ಲ, ದುಡ್ಡಿನ ಬಗ್ಗೆ ಹೇಳುವಾಗ ಅರಳುತ್ತೆ. ದೇವ್ರಿಗೆ ಗೊತ್ತು ಯಾವುದು ಹೇಳಿದರೆ ಅರಳುತ್ತೆ ಅಂತ. ಸೊ ಹಾಗಂತ ಹೇಳಿಬಿಟ್ಟು ದುಡ್ಡು ಸಿಗುತ್ತೆ ಅಂತೆಲ್ಲ ತಿಳ್ಕೊಬೇಡಿ. ನಾನು ಹೇಳ್ತಾ ಇದ್ದಿದ್ದಿಷ್ಟೇ, ನಿಮ್ಮ ಇಮ್ಯಾಜಿನೇಷನ್ಗಿಂತ ಮಿಗಿಲಾದ ಕಾರ್ಯಗಳನ್ನು, ನಿಮ್ಮ ಬೇಡಿಕೆ ಕೋರಿಕೆಗಳಿಗಿಂತಲೂ ಹೆಚ್ಚಿನದನ್ನು ನೀವು ಕೇಳ್ತೀರಿ. ದೇವರೇ, ಇವತ್ತು ನಮಗೆ ನೆಮ್ಮದಿ ಜೀವನ ಕೊಡು ಅಂತ. ಇವತ್ತು ಒಂದು ಸ್ವಲ್ಪನಾದರೂ 1 ಗಂಟೆ ಆದರೂ ನೆಮ್ಮದಿ ಕೊಡು ಅಂತ ನೀವು ಕೇಳ್ತೀರಿ. ಆದರೆ ದೇವರು ಕೊಡೋ ನೆಮ್ಮದಿ ಆ ರೀತಿ ಅಲ್ಲ.
ನೀವು ನಿಮ್ಮ ಜೀವಮಾನದಲ್ಲಿ ಯಾವತ್ತೂ ಅನುಭವಿಸದಷ್ಟು ನೆಮ್ಮದಿ ಈ ಒಂದು ಕ್ಷಣದಲ್ಲಿ ದೇವರಿಗೆ ಕೊಡಲಿಕ್ಕಾಗುತ್ತೆ. ಇನ್ನು ಮುಂದೆಯೂ ಕೂಡ ನೀವೆಷ್ಟು 1000 ವರ್ಷ ಬದುಕಿದ್ರು ನೀವು ಅನುಭವಿಸ್ಲಿಕ್ಕೆ ಆಗದೇ ಇರುವಷ್ಟು ನೆಮ್ಮದಿ ಈ ಒಂದು ಗಂಟೆಯಲ್ಲಿ ನಿಮಗೆ ಕೊಡಲಿಕ್ಕಾಗುತ್ತೆ ದೇವರಿಗೆ. ಹೇಗೆ ಇಮ್ಯಾಜಿನ್ ಮಾಡ್ತೀರಾ ಅದನ್ನು? ನನ್ನ ಜೀವಮಾನದಲ್ಲೆಲ್ಲ ಇದುವರೆಗೂ ಅನುಭವಿಸ್ಲಿಕ್ಕೆ ಆಗದೇ ಇರೋದು, ಇನ್ನು ಮುಂದೆ ಒಂದು 1000 ವರ್ಷ ಬದುಕಿದ್ರೂ ಅನುಭವಿಸ್ಲಿಕ್ಕೆ ಆಗದೇ ಇರೋದು ಈ ಒಂದು ಗಂಟೆಯಲ್ಲಿ ಹೇಗೆ ಸಿಗುತ್ತೆ? ಯು ಕಾಂಟ್ ಇಮ್ಯಾಜಿನ್. ದ್ಯಾಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಗಾಡ್ ಗಿವ್ಸ್ ಯು ಎವ್ರಿಥಿಂಗ್ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್. ಕೆಲವರು ಹೇಳ್ತಾರೆ, ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಬ್ರದರ್, ಈ ಥರ ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೆ ಅಂತ. ಈ ಥರ ಒಂದು ಪರಿವರ್ತನೆ ಆಗುತ್ತೆ, ಈ ಥರ ಒಂದು ಕಾರ್ಯ ನಮ್ಮ ಕುಟುಂಬದಲ್ಲಿ ಆಗುತ್ತೆ, ನನ್ನ ಮಕ್ಕಳಲ್ಲಿ ಆಗುತ್ತೆ, ನನ್ನ ಜೀವನದಲ್ಲಿ ಆಗುತ್ತೆ, ನನ್ನ ಕೆಲಸ ಕಾರ್ಯದಲ್ಲಿ ಆಗುತ್ತೆ. ಐ ಕೆನಾಟ್ ಬಿಲೀವ್ ಅಂತ ಹೇಳ್ತೀವಿ. ಅಂದರೆ ಬಿಲೀವ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ವಿತ್ ಅವರ್ ಹ್ಯೂಮನ್ ಕಾಂಪ್ರಿಹೆನ್ಷನ್, ಮನುಷ್ಯನ ಅರಿವಿಗೆ, ಬುದ್ಧಿಗೆ ಅದನ್ನು ಪರ್ಸೀವ್ ಮಾಡಲಿಕ್ಕೆ, ಗ್ರಹಿಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ದ್ಯಾಟ್ ಈಸ್ ಹೌ ಗಾಡ್ ವರ್ಕ್ಸ್. ದ್ಯಾಟ್ ಈಸ್ ಹೌ ಗಾಡ್ ವರ್ಕ್ಸ್. ನಾವು ದೇವ್ರನ್ನ ಒಂಥರ ಚಿಲ್ಲರೆ ಥರ ನೋಡ್ತಾ ಇದ್ದೀವಿ, ಚೀಪಾಗಿ ನೋಡ್ತಾ ಇದ್ದೀವಿ, ನಮ್ಮ ಕೆಪಾಸಿಟಿಗೆ ತಕ್ಕಾಗೆ ದೇವ್ರನ್ನ ನೋಡ್ತಾ ಇದ್ದೀವಿ. ಈಗ ಕರೆಂಟ್ ಇಲ್ಲ, ಈಗೇನು ಮಾಡೋದು? ಕರೆಂಟ್ ಬರೋ ತನಕ ಕಾಯಬೇಕು. ಕರೆಂಟ್ ಬಂದರೆ ಎಲ್ಲ ಸರಿ ಆಗುತ್ತೆ, ಅದು ನಮ್ಮದು ಲೆಕ್ಕಾಚಾರ. ಸೊ ಪ್ರಪಂಚ ಪೂರ್ತಿ ಕತ್ಲೆ ಆದರೂ ನಿನಗೆ ಮಿಕ್ಸಿಲಿ ರುಬ್ಬಿ ಊಟ ಕೊಡ್ಲಿಕ್ಕೆ ದೇವರಿಗಾಗುತ್ತೆ. ನಾವು ಮಿಕ್ಸಿಗೆ ಆನ್ ಆಗಬೇಕಂದ್ರೆ ಕರೆಂಟ್ ಬರಬೇಕು, ಫ್ಯಾನ್ ತಿರುಗಬೇಕಂದ್ರೆ ಕರೆಂಟ್ ಬರಬೇಕು, ನೀರು ಬಿಸಿ ಆಗಬೇಕಂದ್ರೆ ಕರೆಂಟ್ ಇದ್ದರೆ ಮಾತ್ರನೇ. ಇಡೀ ಪ್ರಪಂಚದಲ್ಲೇ ಕರೆಂಟ್ ಇಲ್ಲದೆ ಇದ್ದರೂ ನಿನಗೆ ಬೇಕಾಗಿರೋ ಫುಡ್ಡನ್ನು ದೇವರು ಒಳ್ಳೆ ರೀತಿಯಲ್ಲಿ ನೀನು ಮಾಡೋದಕ್ಕಿಂತನೂ ಚೆನ್ನಾಗಿ ರೆಡಿ ಮಾಡಿ ನಿನ್ನ ಕೈಗೆ ತಂದು ಕೊಡ್ತಾರೆ. ನಿಮಗೆ ಇಮ್ಯಾಜಿನ್ ಮಾಡೋಕ್ಕಾಗುತ್ತಾ ಹೇಗೆ ಅಂತ? ಅದನ್ನೇ ನಾನು ಹೇಳ್ತಾ ಇರೋದು. ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್, ಬಿಯಾಂಡ್ ಯುವರ್ ಎಕ್ಸ್ಪೆಕ್ಟೇಷನ್. ಯಾರಿಗೆ ನಂಬಲಿಕ್ಕಾಗುತ್ತೆ? ಒಬ್ಬ ಮನುಷ್ಯನಿಗೆ ಕಾಗೆ ತಗೊಂಡೋಗಿ ಬೆಳಗ್ಗೆ ಸಂಜೆ ಎಲ್ಲ ರೊಟ್ಟಿ ಕೊಡುತ್ತೆ, ಮಾಂಸ ಕೊಡುತ್ತೆ, ಸಪ್ಲೈ ಮಾಡುತ್ತೆ ಅಂತ ಈಗಲೂ ಕೂಡ ನಂಬಲಿಕ್ಕಾಗೋದಿಲ್ಲ ನಮಗೆ. ಎಲಿಯ ಪ್ರವಾದಿಗೆ ಆ ಹಳ್ಳದಲ್ಲಿ ಇರುವಂಥ ಸಮಯದಲ್ಲಿ ನೀರು ಮಾತ್ರ ಇದೆ, ತಿನ್ಲಿಕ್ಕೆ ಆಹಾರ ಇಲ್ಲ, ಬರಗಾಲ. ಆ ಟೈಮಲ್ಲಿ ದೇವರೊಂದು ಕಾಗೆನ ಕಳಿಸ್ಕೊಡ್ತಾರೆ. ಕಾಗೆ ಮುಖಾಂತರ 2 times ಅಲ್ವಾ, ಬೆಳಗ್ಗೆ ಮತ್ತು ಸಂಜೆ ರೊಟ್ಟಿ ಮತ್ತು ಮಾಂಸ, ನಾನ್ ವೆಜ್ ಫುಡ್ ಸಪ್ಲೈ ಮಾಡ್ತಾರೆ. ಊರಿನವ್ರಿಗೆ ಯಾರಿಗೂ ಊಟ ಇಲ್ಲ, ಬರಗಾಲ ಬಂದಿದೆ, ಫ್ಯಾಮಿನ್. ಗಾಡ್ ಈಸ್ ಪ್ರೊವೈಡಿಂಗ್ ನಾನ್ ವೆಜ್ ಮೀಲ್ಸ್ 2 times ಡೈಲಿ. ಕಾಂಟ್ ಬಿಲೀವ್, ನಂಬಲಿಕ್ಕೆ ಆಗೋದಿಲ್ಲ. ಬಟ್ ದೇವರು ಕೆಲಸ ಮಾಡೋದು ಅದೇ ಥರನೇ. ಯಾರ ಮುಖಾಂತರ? ನಿನ್ನಲ್ಲಿರುವ ಪರಿಶುದ್ಧಾತ್ಮನ ಮುಖಾಂತರ. ನಿನ್ನ ಒಳಗಡೆ ಹೋಲಿ ಸ್ಪಿರಿಟ್ ಇದ್ದರೆ ಆ ಪರಿಶುದ್ಧಾತ್ಮನ ಮುಖಾಂತರವಾಗಿ ದೇವರು ಇದನ್ನು ನಿನ್ನಲ್ಲಿ ನೆರವೇರಿಸ್ತಾರೆ. ದ್ಯಾಟ್ ಈಸ್ ವೈ ರಿಸೀವಿಂಗ್ ದ ಹೋಲಿ ಸ್ಪಿರಿಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿತೌಟ್ ಹೋಲಿ ಸ್ಪಿರಿಟ್ ಯು ಕೆನಾಟ್ ಎಕ್ಸ್ಪೀರಿಯನ್ಸ್ God. You cannot experience the kingdom of God. You cannot see the things of God. ದೇವರ ಮಹಿಮೆಯ ಕಾರ್ಯಗಳನ್ನು ನೋಡ್ಲಿಕ್ಕೆ ನಮಗೆ ಆಗೋದಿಲ್ಲ ಪವಿತ್ರಾತ್ಮರಿಲ್ಲದೆ ಇದ್ದರೆ. ದೇವರನ್ನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಸ್ವರ್ಗ ರಾಜ್ಯವನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಸ್ವರ್ಗ ರಾಜ್ಯದಲ್ಲಿ ಸಂತೋಷಿಸ್ಲಿಕ್ಕೆ ಆಗೋದಿಲ್ಲ. ನಮಗಾಗಬೇಕು. ಹಬಕ್ಕೂಕ್ ಹೇಳಿದ ಹಾಗೆ ನಮಗೆ ನಮ್ಮ ಜೀವನದಲ್ಲಿ ಹೇಳಲಿಕ್ಕೆ ಆಗಬೇಕು. ಅಂಜೂರದ ಮರ, ಕರೆಕ್ಟಾಗಿ ಹೇಳಿ, ಇಲ್ಲಾಂದ್ರೆ ಹೊಡೆದು ಬಿಡ್ತೀನಿ ಈಗ. ಏನೋ ಒಂದು ಬಾಯಿಗೆ ಬಂದಿದ್ದೆಲ್ಲ ಹೇಳಬೇಡಿ. ಅಂಜೂರದ ಮರ. ನೀವು ಬೈಬಲ್ ಓದಲ್ವ ಯಾರು? ನೀವದು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲಪ್ಪ. ನಾನಿನ್ನು ಬರಲ್ಲ ಇಲ್ಲಿಗೆ. 1 ವರ್ಷದಿಂದ ಬೋಧನೆ ಮಾಡ್ತಾಯಿದ್ದೀನಿ. ಇಷ್ಟೊತ್ತಿಗೆ ನೀವು ಇದೆಲ್ಲ ಬಯಾರ್ಟ್ ಮಾಡ್ಕೋಬೇಕಾಗಿತ್ತು. ನನ್ನ ಪ್ರಕಾರ ನಮ್ಮ ಅಂತೋಣಿ ಬ್ರದರ್ ಇದನ್ನು ಪ್ರತಿ ಧ್ಯಾನಕೂಟಗಳಲ್ಲೂ ಇದನ್ನು ಹೇಳ್ತಾನೇ ಇರ್ತಾರೆ. ಇತ್ತೀಚೆಗೆಲ್ಲೋ ಕೇಳಿಸ್ಕೋತಾ ಇಲ್ಲ. ಆದರೆ ಇದನ್ನು ಹೇಳಿ ಹೇಳಿ ಅವರಿಗೂ ಸಾಕಾಗಿದೆ ಅನಿಸುತ್ತೆ. ಈ ಜನಕ್ಕೆ ಹೇಳೋದ್ರ ಬದಲು ಸುಮ್ಮನೆ ಇರೋದು ಒಳ್ಳೆಯದು ಅಂತ ಯಾಕೋ ಅದನ್ನು ಬಿಟ್ಬಿಟ್ಟಿದ್ದಾರೆ ಈಗ. ಇಲ್ಲಾಂದರೆ ಪ್ರತಿ ಪ್ರೈಸ್ ಆ್ಯಂಡ್ ವರ್ಷಿಪಲ್ಲ ಅದು ಹೇಳ್ತಾ ಇದ್ದರು. ಕೆಲವು ಟೈಮ್ ದೇವರು ಹಾಗೆ ಮಾಡ್ತಾರೆ. ಹೇಳಿ 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 ಕೇಳದೆ ಇದ್ದಾಗ ಸೈಲೆಂಟ್ ಆಗಿಬಿಡ್ತಾರೆ. ಬೈಬಲ್ನಲ್ಲಿ ದೇವರು ಸೈಲೆಂಟ್ ಆದ ಕೆಲವು ವರ್ಷಗಳೇ ಇದೆ. ಅಂದರೆ ದೇವರು ಇರಲಿಲ್ಲ ಅಂತಲ್ಲ, ಕಾರ್ಯ ಮಾಡ್ತಾ ಇರಲಿಲ್ಲ ಅಂತಲ್ಲ, ಏನೂ ಮಾತಾಡ್ತಾ ಇರಲಿಲ್ಲ. ಸೈಲೆಂಟ್. ಗಾಡ್ ವಾಸ್ ಸೈಲೆಂಟ್ ಫಾರ್ ಮೆನಿ ಇಯರ್ಸ್, ಹಂಡ್ರೆಡ್ಸ್ ಆಫ್ ಇಯರ್ಸ್ ಗಾಡ್ ವಾಸ್ ಸೈಲೆಂಟ್. ಸೊ ಆ ಥರ ಹೇಳಿ 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 ಯಾಕೋ ಇವರು ಇಷ್ಟೊಂದು ಹಠಮಾರಿಗಳು, ಇಷ್ಟೊಂದು ಸ್ವಾರ್ಥಿಗಳು ಅಂತ ಬಿಟ್ಟೇ ಬಿಡ್ತಾರೆ. ಹಬಕ್ಕೂಕ್ 3ನೇ ಅಧ್ಯಾಯ 17-18 ವಾಕ್ಯ ತೆಗೀರಿ ನೋಡೋಣ.
ಅಂಜೂರದ ಮರ ದ್ರಾಕ್ಷಾಲತೆಗಳಲ್ಲಿ ಅಂಜೂರದ ಮರ ಚಿಗುರದೆ ಹೋದರೂ, ದ್ರಾಕ್ಷಾ ಬಳ್ಳಿಗಳಲ್ಲಿ ಹಣ್ಣುಗಳು ಕಾಣದೆ ಹೋದರೂ, ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯ, ಝೀರೋ ಆಗಿ ಹೋದರೂ, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ, ಕುರಿ ಹಟ್ಟಿಗಳು ಅಲ್ಲೂ ಏನಾದರೂ ಸಿಗುತ್ತಾ ಆದರೂ ಬರಿದಾಗಿ ಹೋದರೂ, ಕೊಟ್ಟಿಗೆಯಲ್ಲಿ ಏನಾದರೂ ಸಿಗುತ್ತಾ ಹಾಲು ಏನಾದರೂ ಸಿಗುತ್ತೆ, ಕೊಟ್ಟಿಗೆಯಲ್ಲಿ ದನ ಕರುಗಳು ಇಲ್ಲವಾದರೂ ಏನು ಮಾಡುವೆ ನಾನು? ನೇಣು ಹಾಕ್ಕೊಳ್ಳುವೆ. ಏನು ಮಾಡುವೆ? ಸೂಸೈಡ್ ಮಾಡಿಕೊಳ್ಳುವೆ. ಏನು ಮಾಡಿಕೊಳ್ಳುವೆ? ಸಾರಾಯಿ ಕುಡಿಯುವೆ. ಏನು ಮಾಡುವೆ? ಮಾಟ ಮಂತ್ರಕ್ಕೆ ಹೋಗುವೆ. ಏನು ಮಾಡುವೆ? ಧ್ಯಾನಕ್ಕೆ ಹೋಗಿ ಕೂತ್ಕೊಂಡು ಅಳುವೆ. ಇನ್ನೊಂದ್ಸರಿ ಓದಿ. ಅಂಜೂರದ ಮರ ಚಿಗುರದೆ ಹೋದರೂ, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಕಾಣದೆ ಹೋದರೂ, ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯವಾಗಿ ಹೋದರೂ, ಹೊಲ ಗದ್ದೆಗಳು ಆಹಾರ ಕೊಡದೆ ಹೋದರೂ, ಕುರಿ ಹಟ್ಟಿಗಳು ಬರಿದಾಗಿ ಹೋದರೂ, ಕೊಟ್ಟಿಗೆಗಳಲ್ಲಿ ದನಕರುಗಳು ಇಲ್ಲವಾದರೂ, ನಾನು ಮಾತ್ರ ನನ್ನ ದೇವರಲ್ಲಿ ಸಂತೋಷಿಸುವೆ. ಐ ವಿಲ್ ರಿಜಾಯ್ಸ್ ಇನ್ ದ ಲಾರ್ಡ್ ಮೈ ಸೇವಿಯರ್. ಈಸ್ ಇಟ್ ಪಾಸಿಬಲ್? ಇಂಪಾಸಿಬಲ್. ನಮಗಿಲ್ಲಿ ಒಂದು ಮೈನಸ್ ಆದ್ರೇ ಏನೇನೋ ಆಗುತ್ತೆ. ಒಂದು ಮೈನಸ್ ಆದರೆ ಇಲ್ಲಿ ಎಲ್ಲ ಮೈನಸ್ಸೇ, ಪ್ಲಸ್ ಒಂದೂ ಇಲ್ಲ. ಕಂಪೇರ್ ಮಾಡಿ ನೋಡಿ. ನಾವು ಕ್ರೈಸ್ತರು ಕರಿಸ್ಮ್ಯಾಟಿಕ್ಸ್ ನಮ್ಮ ಜೀವನದಲ್ಲಿ 10 ವಿಷಯಗಳಲ್ಲಿ 9 ವಿಷಯ ಏನೋ ಸುಮಾರಾಗಿ ಓಡ್ತಾ ಇರುತ್ತೆ, ಎಲ್ಲ ಒಂದು ಮಾತ್ರ ಸ್ವಲ್ಪ ಕೈ ಕೊಟ್ಟಿರುತ್ತೆ. ಅದಕ್ಕೆ ಟೆನ್ಷನ್. ಏನು ಮಾಡಬೇಕು ಗೊತ್ತಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ನಿನ್ನ ಕಿಡ್ನಿ ಹೋಗಿದೆಯಾ? ಕಿಡ್ನಿ ಸರಿ ಇದೆ. ಕಣ್ಣು ಸರಿ ಇದೆ. ಕಿವಿ ಅದು ಸರಿ ಇದೆ. ಕಾಲು ಕೈ ಅದೆಲ್ಲ ವರ್ಕಿಂಗ್ ಇದೆ ಬ್ರದರ್. ಮಾತಾಡ್ಲಿಕ್ಕೆ ಬರ್ತಾ ಇದೆ. ನಿನಗೆ ಗೊತ್ತಾ ಎಷ್ಟೋ ಜನ ಕಿಡ್ನಿನೇ ಹೋಗ್ಬಿಟ್ಟಿದೆ. ಕುರುಡ್ರು, ಕಣ್ಣಿಲ್ಲ, ಕಿವಿ ಇಲ್ಲ, ಕಾಲು ಕಟ್ಟಾಗಿದೆ, ಆಸ್ಪತ್ರೆಯಲ್ಲಿದ್ದಾರೆ. ಕೈ ಕಟ್ಟಾಗಿದೆ, ಕೈ ಇಲ್ಲ, ಮಾತು ಬರೋದಿಲ್ಲ, ಥ್ರೋಟ್ ಕ್ಯಾನ್ಸರ್ ಇದೆ. ನಿನಗಿದೆಲ್ಲ ಫಂಕ್ಷನ್ ಕರೆಕ್ಟಾಗಿ ಆಗ್ತಾ ಇದೆಯಲ್ವಾ? ನೀನು ಕೊರಗ್ತಾ ಇರೋದು ಯಾವ ವಿಷಯದಲ್ಲಿ? ಮತ್ತೆ ಯಾವುದೋ ಒಂದು ವಿಷಯದಲ್ಲಿ. ವೇರ್ ಈಸ್ ಯುವರ್ ಫೇತ್? ಎಲ್ಲಿದೆ ವಿಶ್ವಾಸ? ವೇರ್ ಈಸ್ ಯುವರ್ ಗಾಡ್? ಎಲ್ಲಿ ನಿನ್ನ ದೇವರು? ನಾಚಿಕೆ ಆಗಲ್ವಾ? ಈ ಒಂದು ವಿಷಯಕ್ಕೆ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ತಾ ಇರೋದಾ? ಹಾಗಾದರೆ 2 ಕಿಡ್ನಿ ಫೇಲ್ ಆದವನು ಏನು ಮಾಡಬೇಕು? 2 ಕಣ್ಣು ಕಳ್ಕೊಂಡವನು ಏನು ಮಾಡಬೇಕು? ನಿನಗಿದೆಲ್ಲ ಇದೆಯಲ್ವಾ? ಬೇರೆ ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅಷ್ಟೇ. ನಿನಗಿರೋ ಒಂದು ಪ್ರಾಬ್ಲಮ್ಗೆ ನೀನು ಇಷ್ಟು ದೊಡ್ಡ ಆಕಾಶನೇ ತಲೆ ಮೇಲೆ ಬಿದ್ದವ್ರ ಥರ ನೀನು ಹಾಡ್ಬಿಟ್ರೆ ಈ ಎಲ್ಲ ಕಳ್ಕೊಂಡವ್ರ ಕತೆ ಏನು? ಆದರೆ ಇಲ್ಲೊಬ್ಬ ಹೇಳ್ತಾನೆ, ಅಂಜೂರದ ಮರ ಚಿಗುರದೆ ಹೋದರು, ದ್ರಾಕ್ಷಾ ಬಳ್ಳಿಗಳಲ್ಲಿ ಹಣ್ಣು ಕಾಣದೆ ಹೋದರು, ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯವಾಗಿ ಹೋದರು, ಹೊಲ ಗದ್ದೆಗಳು ಬರಿದಾಗಿ ಹೋದರು, ಅದರ ಉತ್ಪತ್ತಿ ಶೂನ್ಯವಾದರೂ ಕೂಡ, ಕೊಟ್ಟಿಗೆಗಳಲ್ಲಿ ದನಕರುಗಳು ಇಲ್ಲವಾದರೂ, ಕುರಿ ಹಟ್ಟಿಗಳು ಬರಿದಾಗಿ ಹೋದರೂ ಕೂಡ, ನಾನು ಮಾತ್ರ ನನ್ನ ದೇವರಲ್ಲಿ, ನನ್ನ ರಕ್ಷಕನಲ್ಲಿ ನಾನು ಸಂತೋಷಿಸುತ್ತೇನೆ. ಇದು ಹೇಗೆ ಸಾಧ್ಯ? ಇದು ಸಾಧ್ಯ ಆಗಬೇಕಾದ್ರೆ ನಿನ್ನೊಳಗಡೆ ಪರಿಶುದ್ಧಾತ್ಮರಿರಬೇಕು. ಓನ್ಲಿ ಇಫ್ ಯು ಹ್ಯಾವ್ ದ ಹೋಲಿ ಸ್ಪಿರಿಟ್ ಇನ್ you, then only you can rejoice in the Lord in all circumstances. ಇಲ್ಲೇ ಇದ್ದರೆ ನಿನಗೆ ಕೈ ಕಾಲೆಲ್ಲ ಗಟ್ಟಿ ಇದ್ದರು, ಎಲ್ಲ ಚೆನ್ನಾಗಿದ್ರು, ಕಂಪ್ಲೇಂಟ್ ಹೇಳೋದು ಬಿಡೋದಿಲ್ಲ, ಕೊರಗೋದು ಬಿಡೋದಿಲ್ಲ, ಗೊಣಗುಟ್ಟೋದು ಬಿಡೋದಿಲ್ಲ, ದೇವ್ರನ್ನ ಬೈಕೊಳ್ಳೋದು ಬಿಡೋದಿಲ್ಲ, ಹೆಂಡ್ತಿನ ಬೈಯೋದು ಬಿಡೋದಿಲ್ಲ, ಗಂಡನ ಬೈಯೋದು ಬಿಡೋದಿಲ್ಲ, ಶಾಪ ಹಾಕೋದು ಬಿಡೋದಿಲ್ಲ. ಇದೆಲ್ಲ ಬಿಡ್ಲಿಕ್ಕೆ ಆಗಬೇಕಾದ್ರೆ ನಿನ್ನೊಳಗಡೆ ಯಾರಿರಬೇಕು? ನಿನ್ನೊಳಗಡೆ ಹೋಲಿ ಸ್ಪಿರಿಟ್ ಇರಬೇಕು. ಹೋಲಿ ಸ್ಪಿರಿಟ್ ಇರೋರ ಥರ ನಾಟಕ ಮಾಡಿ ಪ್ರಯೋಜನ ಇಲ್ಲ. ನಿನ್ನೊಳಗಡೆ ಹೋಲಿ ಸ್ಪಿರಿಟ್ ಇದ್ದರೆ, ಹೋಲಿ ಸ್ಪಿರಿಟ್ ವಿಲ್ ಎನ್ಕರೇಜ್ ಯು, ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು, ಹೋಲಿ ಸ್ಪಿರಿಟ್ ವಿಲ್ ಎನರ್ಜೈಸ್ ಯು ಟು ಟೇಕ್ ಡಿಲೈಟ್ ಇನ್ ದ ಲಾರ್ಡ್ ಇನ್ ಆಲ್ ಯುವರ್ ನೆಗೆಟಿವ್ ಸರ್ಕಮ್ಸ್ಟ್ಯಾನ್ಸಸ್. ಇನ್ ಆಲ್ ಸರ್ಕಮ್ಸ್ಟ್ಯಾನ್ಸಸ್, ನಿನ್ನ ಜೀವಿತದ ಎಲ್ಲ ಸಂದರ್ಭಗಳಲ್ಲಿಯೂ
ಎಲ್ಲ ನಕಾರಾತ್ಮಕ ಸಂದರ್ಭಗಳಲ್ಲಿಯೂ ನಿನ್ನ ಒಳಗೆ ಸಂತೋಷ ಪಡಲಿಕ್ಕೆ ಬೇಕಾದ ಪ್ರೋತ್ಸಾಹ ಮತ್ತು ಶಕ್ತಿ ಪರಿಶುದ್ಧಾತ್ಮರು ನಿನ್ನೊಳಗಡೆ ಜನರೇಟ್ ಮಾಡ್ತಾರೆ, ನಿನ್ನೊಳಗಡೆ ಉಂಟು ಮಾಡ್ತಾರೆ. ದಟ್ ಈಸ್ ದ ಬೆನಿಫಿಟ್ ಆಫ್ ರಿಸೀವಿಂಗ್ ದ ಹೋಲಿ ಸ್ಪಿರಿಟ್. ಎಷ್ಟೋ ಜನ ಪವಿತ್ರಾತ್ಮನ ಪಡ್ಕೊಂಡಿಲ್ಲ ಕ್ರೈಸ್ತರು. ಮೆನಿ ಕ್ರಿಶ್ಚಿಯನ್ಸ್, ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್, charismatics, many, not all, but many Christians and charismatics and people, those who are in prayer group, in the ministry, not yet received the true Holy Spirit of God. They think that, they imagine that they have already received the Holy Spirit and deceiving themselves. Not yet received the Holy Spirit. If you have received the Holy Spirit, true Holy Spirit, the Spirit of Jesus, the Spirit of God, living God, you can experience Jesus through the Holy Spirit. You can experience the kingdom of God through the Holy Spirit you have received. If not, you cannot. ನಿಜವಾದ ಪವಿತ್ರಾತ್ಮನ ನೀನು ಪಡ್ಕೊಂಡಿದ್ದೆ ಆದರೆ ಆ ಪವಿತ್ರಾತ್ಮನ ಮುಖಾಂತರ ಯೇಸುವನ್ನು ಅನುಭವಿಸ್ಲಿಕ್ಕೆ ಆಗ್ತದೆ, ಸ್ವರ್ಗ ರಾಜ್ಯದ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಆಗ್ತದೆ. ಈ ಹಬಕ್ಕೂಕ್ ಪ್ರವಾದಿಯ ಈ ಮಾತುಗಳು ನಮ್ಮ ಜೀವಿತದಲ್ಲೂ ಕೂಡ ಅನುಭವಿಸ್ಲಿಕ್ಕೆ ಆಗ್ತದೆ. ಇವತ್ತು ಯಾವುದೋ ಒಂದೊಂದು ಸಣ್ಣ ಸಣ್ಣ ಕಾರ್ಯಗಳಿಗೋಸ್ಕರ ನಾವು ಅದನ್ನೇ ದೊಡ್ಡಕ್ಕೆ ಮಾಡಿ, ದೊಡ್ಡ ಕಾರ್ಯ ಮಾಡಿ, ಹೈಲೈಟ್ ಮಾಡಿ ನಾವು ಒದ್ದಾಡ್ತಾ ಇದ್ದೀವಿ, ರೋಗಿಗಳಾಗಿದ್ದೀವಿ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೇವರ ಮಾತಿಗೆ ಬೆಲೆ ಕೊಡೋಣ. ಜ್ಞಾನೋಕ್ತಿಗಳ ಪುಸ್ತಕನ ಓದಿದ್ವಿ, ಸ್ಟಾರ್ಟ್ ಮಾಡಿ ನಿಲ್ಲಿಸಿದ್ವಿ, ಅದನ್ನು ಓದಿ ಮುಗಿಸ್ಬಿಡೋಣ. Proverbs chapter 4 verse 20 onwards. ಮಗನೇ, ನನ್ನ ಮಾತನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವು ನಿನ್ನ ಕಣ್ಣಿಗೆ ಎಂದಿಗೂ ಮರೆಯಾಗದಿರಲಿ. ನಿನ್ನ ಹೃದಯದ ಒಳಗಡೆ ಭದ್ರವಾಗಿ ಅದನ್ನು ಮಾತ್ರ ಇಟ್ಕೋ, ಬೇರೆ ಗಲೀಜನ್ನೆಲ್ಲ ತೆಗೆದು ಹೊರಗಡೆ ಹಾಕು. ಕಂಡು ಹಿಡಿಯಬಲ್ಲವನಿಗೆ ಅವು ಜೀವದಾಯಕ, ಇಡೀ ದೇಹಕ್ಕೆ ಯಾವುದು ಆರೋಗ್ಯಕರ? ಯಾವುದು? ದೇವರ ವಾಕ್ಯ. ನೀನು ಇಡೀ ದೇಹ ಅಂತ ಹೇಳುವಾಗ ಈ ಕಾಣುವ ಶರೀರ ಮಾತ್ರ ಅಲ್ಲ, ಮನಸ್ಸು ಬಂತು, ಆತ್ಮ ಬಂತು, ಯುವರ್ ಹೋಲ್ ಬೀಯಿಂಗ್. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಹೀಲಿಂಗ್, ಪೀಸ್, ಹಾರ್ಮೋನಿ ಇನ್ ಯುವರ್ ಲೈಫ್ ಇಫ್ ಯು ವ್ಯಾಲ್ಯೂ ದ ವರ್ಡ್ ಆಫ್ ಗಾಡ್ ಇನ್ ಯುವರ್ ಲೈಫ್. ಸುಮ್ಮನೆ ಓದೋದಲ್ಲ. ಕೆಲವ್ರು ದಿನ ಓದ್ತಿ ಬ್ರದರ್ ಬೈಬಲ್ನ, ದಿನ ಓದಿ ಏನು ಪ್ರಯೋಜನ? ದಿನ ಧ್ಯಾನಕ್ಕೆ ಬರ್ತೀವಿ, ದಿನ ವೆಬ್ಎಕ್ಸ್ಗೆ ಜಾಯಿನ್ ಆಗ್ತಾನೆ ಇರ್ತೀವಿ, ಏನು ಪ್ರಯೋಜನ? ಆರ್ ಯು ಟ್ರೂಲಿ ವ್ಯಾಲ್ಯೂಯಿಂಗ್ ದ ವರ್ಡ್ ಆಫ್ ಗಾಡ್? ನಿನ್ನ ದೇವರ ವಾಕ್ಯಕ್ಕೆ ನಿಜವಾಗ್ಲೂ ಬೆಲೆ ಕೊಡ್ತಾ ಇದೆಯಾ? ತಕ್ಷಣ ದೇವರು ಹೇಳಿದ್ದನ್ನು ಮಾಡ್ತಾ ಇದೆಯಾ? ಈಗ ಏನು ಹೇಳ್ತಾ ಇದ್ದಾರೋ ಅದನ್ನು ಈಗಲೇ ಮಾಡಲಿಕ್ಕೆ ತೀರ್ಮಾನ ಮಾಡಿಬಿಟ್ಟಿದೆಯಾ? ಸೊ ಈಗ ಇಲ್ಲಿ ಪ್ರಬೋಧನೆ ನೀಡ್ತಾ ಇರುವಾಗ ದೇವರಾತ್ಮರು ನಿಮ್ಮ ಹೃದಯದೊಳಗಡೆ ಕೆಲವೊಂದು ಆಲೋಚನೆ ಕೊಡ್ತಾರೆ. ಗಾಡ್ ವಿಲ್ ಗಿವ್ ಯು ಸಮ್ ಥಾಟ್ಸ್ ಇನ್ ಯುವರ್ ಹಾರ್ಟ್ ನೌ. ಇಲ್ಲಿ ಹೇಳೋ ವಿಷಯ ಮಾತ್ರ ಅಲ್ಲ, ನಿನ್ನ ಒಳಗಡೆ ದೇವರೇ ಆಲೋಚನೆ ಕೊಡ್ತಾರೆ, ಬಂದು ಮಾತಾಡ್ತಾರೆ. ನೀನು ಈ ತೀರ್ಮಾನ ಮಾಡಬೇಕೀಗ, ನೀನು ಇದು ಮಾಡಬಾರ್ದು, ಇದು ಮಾಡಬೇಕು, ಇನ್ನು ಮುಂದೆ ಈ ಚೇಂಜ್ ಮಾಡ್ಕೋಬೇಕು. ಆಲೋಚನೆನ ಈಗಲೇ ತಗೋಬೇಕು, ನಾಳೆ ಅಲ್ಲ. ಬಿಕಾಸ್ ಯು ಆರ್ ಸಿಟ್ಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸಾನ್ನಿಧ್ಯದಲ್ಲಿದ್ದೀರಿ. ಇಲ್ಲಿ ದೇವರ ಆಲೋಚನೆ ಕೊಡ್ತಾರೆ. ಈ ಆಲೋಚನೆ ಈಗೇನು ತೀರ್ಮಾನ ಮಾಡ್ತೀಯೋ ಹೋದ್ಮೇಲೆ ಯು ಶುಡ್ ಕಂಟಿನ್ಯೂ ದಟ್. ಆದರೆ ಒಂದು ಹೇಳ್ತೀನಿ, ನೀನು ಏನು ತೀರ್ಮಾನ ಮಾಡ್ತೀಯಲ್ವಾ ದೇವರ ಮಹಿಮೆಗಾಗಿ, ಯೇಸುನಾಮದ ಮಹಿಮೆಗಾಗಿ, ಅದಕ್ಕೆ ವಿರುದ್ಧವಾದ ಶೋಧನೆಯೇ ಹೊರಗೋದ್ಮೇಲೆ ಬರೋದು. ನೀನು ಏನು ತೀರ್ಮಾನ ಮಾಡ್ತೀಯೋ ಆ ತೀರ್ಮಾನಕ್ಕೆ ವಿರುದ್ಧವಾದ ಶೋಧನೆ ಲೋಕದಿಂದ, ಮನುಷ್ಯರಿಂದ, ಪಿಶಾಚಿಯಿಂದ ಹೊರಗಡೆ ಹೋದ್ಮೇಲೆ ಬರುತ್ತೆ. ಅದು ನಿಮಗೆ ಗೊತ್ತಿರಬೇಕು. ಆದರೆ ಅಲ್ಲಿ ಬಿದ್ದು ಹೋಗಬಾರ್ದು ನೀವು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಬಿದ್ದು ಹೋಗಬಾರ್ದು. ಹೋಲ್ಡ್ ಆನ್ ಟು ದ ಡಿಸಿಷನ್ಸ್. ಬೈ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್ you can accomplish it. Only by the help of the Holy Spirit. That is why I told you, again I'm telling you, you must receive the Holy Spirit, and after receiving the Holy Spirit you need to be filled by the power of the Holy Spirit continuously in your life. ಪವಿತ್ರಾತ್ಮನ ಪಡ್ಕೊಂಡು ಆತ್ಮದಲ್ಲಿ ಹೊಸ ಜೀವ ಪಡ್ಕೋಬೇಕು. ಅದಾದ ನಂತರ ಆ ಆತ್ಮನ ಶಕ್ತಿಯಿಂದ ನಾವು ಪ್ರತಿದಿನ ತುಂಬಿಸ್ಕೊಳ್ತಾನೆ ಇರಬೇಕು. ಆ್ಯಸ್ ಯು ವಾಕ್ ಇನ್ ದ ಪವರ್ ಆಫ್ ಗಾಡ್, ಯು ವಿಲ್ be firm in the decisions you have made for the glory of God. ನೀವು ದೇವರಿಗಾಗಿ ಏನು ತೀರ್ಮಾನ ಮಾಡಿದ್ರಲ್ಲ ಆ ತೀರ್ಮಾನದಲ್ಲಿ ದೃಢವಾಗಿ ನಿಂತ್ಕೊಳ್ಳಿಕ್ಕೆ ಆಗಬೇಕಾದ್ರೆ ಈ ಬಲದಲ್ಲಿ ನೀವು ಜೀವಿಸಿದರೆ ಮಾತ್ರನೇ ಸಾಧ್ಯ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಸಮಯ ಆಗೋಯ್ತು. ವಾಕ್ಯ
ಹೇಳಬೇಕಾಗಿದ್ದಿನ್ನೂ ತುಂಬ ಇದೆ. ಮುಂದಿನ ದಿವಸ ಕಲ್ತ್ಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮ್ಮೊಂದಿಗೆ ಮಾತನಾಡಿದ ಒಂದೊಂದು ಆತ್ಮಿಕ ಸತ್ಯಗಳಿಗಾಗಿ ಸ್ತೋತ್ರ. ನಮ್ಮ ಹೃದಯಕ್ಕೆ ಏನು ಬೇಕೋ ಅದನ್ನು ನೀವು ಕೊಟ್ಟಿದ್ದೀರಿ. ನಮ್ಮೊಂದಿಗೆ ನೀವು ಮಾತನಾಡಿದ್ದೀರಿ, ವೈಯಕ್ತಿಕವಾಗಿ ಪ್ರತಿಯೊಬ್ಬರೊಂದಿಗೆ ನೀವು ಮಾತನಾಡಿದ್ದೀರಿ. ನಮಗೆ ಬೇಕಾದ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿದ್ದೀರಿ, ಹೊಸ ಶಕ್ತಿಯಿಂದ ನಮ್ಮನ್ನು ತುಂಬಿಸಿದ್ದೀರಿ ಅಪ್ಪ. ಈ ಒಂದು ಸಮಯದಲ್ಲಿ ಯೇಸುವೇ, ನಿಮ್ಮ ಪರಿಶುದ್ಧವಾದ ನಾಮ ಮಹಿಮೆ ಹೊಂದುವಂತೆ ಆಗಲಿ. ಪ್ರತಿಯೊಬ್ಬರ ಜೀವಿತದಲ್ಲೂ ಪವಿತ್ರಾತ್ಮರನ್ನು ಪಡೆದುಕೊಂಡು ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ಜೀವಿಸುವಂತೆ ಆಗಲಿ. ಯೇಸು ನಾಮದಲ್ಲಿ ಯೇಸು ಮಹಿಮೆಯನ್ನು ಪ್ರತಿಯೊಬ್ಬರು ಕಾಣುವಂತೆ ಆಗಲಿ. ಎಲ್ಲ ವಿಧವಾದ ಸೈತಾನನ ನೊಗಗಳು ಯೇಸು ನಾಮದ ಅಧಿಕಾರದಲ್ಲಿ ಮುರಿದು ಬೀಳಲಿ. ಪ್ರತಿಯೊಬ್ಬರು ಸ್ವತಂತ್ರರಾಗಲಿ. ಪ್ರೀತಿಯನ್ನು, ಶಾಂತಿಯನ್ನು, ಸಮಾಧಾನವನ್ನು ಹೊಂದಿಕೊಂಡು ಅನುಭವಿಸುತ್ತಾ ಆ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ. ಯೇಸುವೇ, ನಮ್ಮ ಹೃದಯಗಳು ನೂತನವಾಗಲಿ. ನಮ್ಮೊಬ್ಬೊಬ್ಬರ ಹೃದಯದಲ್ಲೂ ಕೂಡ ಒಂದು ಸತ್ಯದ ಅನುಭವ ಉಂಟಾಗಲಿ ಅಪ್ಪ. ಎಲ್ಲ ಸಂದರ್ಭದಲ್ಲೂ ಸಂತೋಷಿಸಲು ಬೇಕಾದ ಆತ್ಮಿಕ ಬಲ ಪ್ರತಿಯೊಬ್ಬರಲ್ಲೂ ಸ್ವೀಕಾರವಾಗಲಿ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಆಶೀರ್ವದಿಸುತ್ತಾ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೇನ್.